ಎಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಇಲ್ಲಿವರೆಗೆ ಹಾಡನ್ನು ಹಾಡಿ ದೇವರ ನಾಮ ಮಹಿಮೆ ಪಡಿಸಿ ಮತ್ತು ದೇವರನ್ನು ಘನಪಡಿಸಿದಂತ ಸಿಸ್ಟರ್ ಅವರಿಗೂ, ಎಲ್ಲ ಪ್ರಾರ್ಥನೆ ಮಾಡಿದವರಿಗೂ ಮತ್ತು ಲೀಡಿಂಗ್ ಮಾಡಿದವರಿಗೂ ವಂದನೆಗಳನ್ನು ಹೇಳುತ್ತಾ, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನಾವು ಪ್ರಾರ್ಥನೆಯೊಂದಿಗೆ ಕೂಟವನ್ನು ಪ್ರಾರಂಭ ಮಾಡೋಣ. ಸಣ್ಣದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ ತಂದೆಯೇ, ವಿಶೇಷವಾಗಿ ಈ ಬೆಳಗಿನ ಜಾವಕ್ಕಾಗಿ ನಿನ್ನನ್ನು ಪ್ರಾರ್ಥಿಸುತ್ತಿದ್ದೇವಪ್ಪ, ಕೊಂಡಾಡುತ್ತಿದ್ದೇವೆ. ಹೌದು ಸ್ವಾಮಿ, ರಾತ್ರಿ ಎಲ್ಲ ಸುಖ ನಿದ್ದೆಯನ್ನು ಕೊಟ್ಟು ಈ ಮುಂಜಾನೆಯ ಸಮಯದಲ್ಲಿ ಇನ್ನೊಂದು ದಿನವನ್ನು ಕೂಡಿಸಿಕೊಟ್ಟು ನಮ್ಮೆಲ್ಲರನ್ನು ಒಂದು ಕಿರು ಗುಂಪಾಗಿ ಸೇರಿಸಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ಇಲ್ಲಿವರೆಗೂ ನಿನ್ನ ಮಕ್ಕಳು ನಿನ್ನನ್ನು ಹಾಡುಗಳಿಂದಲೂ ಪ್ರಾರ್ಥನೆಯಿಂದಲೂ ಮಹಿಮೆ ಪಡಿಸಿದ್ದಾರಪ್ಪ. ಇನ್ನು ಸ್ವಲ್ಪ ಹೊತ್ತು ಕಾಲ ನಾವು ವಾಕ್ಯಗಳನ್ನು ಸಾರುವಾಗ ಪವಿತ್ರಾತ್ಮನ ಸಹಾಯವನ್ನು ನನಗೆ ನೀಡಿ ಅಪ್ಪ, ಕೇಳುವಂತ ಮಕ್ಕಳಿಗೆ ಅದನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ವಿವೇಕ ಜ್ಞಾನವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ ಕಾಪಾಡು. ಅದೇ ರೀತಿಯಾಗಿ ಕರ್ತನೆ, ವಿಶೇಷವಾಗಿ ರಾಮು ಅಣ್ಣನವರು ಇವತ್ತು ಮಲೇಷಿಯಾ ಪ್ರಯಾಣದಲ್ಲಿದ್ದಾರಪ್ಪ. ಅವರ ಜೊತೆಗೆ ಅನೇಕ ದೇವ ಸೇವಕರುಗಳಿದ್ದಾರೆ. ಎಲ್ಲರ ಪ್ರಯಾಣದಲ್ಲಿ ಜೊತೆಯಲ್ಲಿದ್ದು ಕಾಪಾಡು. ಅಲ್ಲಿ ನಡೆಯಬೇಕಾದ ಎಲ್ಲ ಕೂಟವನ್ನು ಆಶೀರ್ವದಿಸು, ಬಲಪಡಿಸು. ಅದೇ ರೀತಿಯಾಗಿ ಈರಣ್ಣ ಬ್ರದರ್ ಅವರು ಈ ದಿನ ಬೆಂಗಳೂರಿಗೆ ಪ್ರಯಾಣದಲ್ಲಿದ್ದಾರೆ, ಒಂದು ಕೂಟದ ನಿಮಿತ್ತ ಬರ್ತಾ ಇದ್ದಾರೆ. ಅವರನ್ನು, ಅವರ ಕುಟುಂಬವನ್ನು ಆಶೀರ್ವದಿಸು, ಬಲಪಡಿಸು, ಜೊತೆ ಇದ್ದು ಕಾಪಾಡು. ಅದೇ ರೀತಿಯಾಗಿ ಈಗ ವಾಕ್ಯ ಭಾಗವನ್ನು ಕೊಡುವಾಗ ಪವಿತ್ರಾತ್ಮನ ಸಹಾಯದೊಂದಿಗೆ ನನಗೆ ಸಹಾಯ ಮಾಡಬೇಕೆಂದು, ನನ್ನನ್ನು ಮರೆತು ನೀನೇ ನನ್ನೊಂದಿಗೆ ಮಾತನಾಡಬೇಕೆಂದು ಬೇಡಿಕೊಳ್ಳುತ್ತೆ. ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್. ಎಲ್ಲರಿಗೂ ಮತ್ತೊಮ್ಮೆ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ವಿಶೇಷವಾಗಿ ಈ ದಿನ ನಾವು ಒಂದು ಚಿಕ್ಕ ಅಂಶವನ್ನು ಮಾತಾಡಿಕೊಳ್ಳೋಣ. ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ, ಆದರೂ ಸಹ ಅದರ ಪ್ರಾಮುಖ್ಯತೆ, ಅದರ ವಿಶೇಷತೆ ಹೆಚ್ಚಿರುವುದರಿಂದ ಅದನ್ನು ಮತ್ತೊಮ್ಮೆ ಮೆಲುಕು ಹಾಕಲು ನಾನು ಇಷ್ಟಪಡುತ್ತೇನೆ. ನಾನಿವತ್ತು ಮಾತನಾಡುವಂತ ಅಂಶ ಸಭೆ ಎಂದರೇನು. ನಾನು ಮಾತನಾಡುವಂತ ಅಂಶ ಸಭೆ ಎಂದರೇನು ಅಥವಾ ದೇವರ ಸಭೆ ಎಂದರೇನು. ಈ ವಿಷಯವನ್ನು ನಾವಿವತ್ತು ಕೂಲಂಕುಷವಾಗಿ ಮಾತನಾಡಿಕೊಳ್ಳೋಣ. ಪ್ರಿಯರೇ, ಸಭೆ ಎನ್ನುವ ವಿಷಯದಲ್ಲಿ ನಾವು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಮಾತಾಡುವಂತದ್ದು ಏನಿದೆ ಅಷ್ಟೊಂದು ವಿಶೇಷ ಅಂತ ಹೇಳಿದ್ರೆ, ಖಂಡಿತವಾಗಿ ಪ್ರಿಯರೇ, ಸಭೆ ಅಂದ್ರೆ ನಮ್ಗೆ ಗೊತ್ತಿಲ್ವಾ? ನಾವು ಯಾವತ್ತು ಭಾನುವಾರ ಸಭೆಯಾಗಿ ಸೇರ್ತೀವಿ, ಶನಿವಾರ ಸೇರ್ತೀವಿ, ಯಾವ್ದಾದ್ರು ಕೂಟಗಳಿದ್ರೆ ಮಧ್ಯೆ ಸೇರ್ತೀವಿ. ಇವೆಲ್ಲ ನಮ್ಗೆ ಗೊತ್ತಿರೋ ವಿಷಯ. ಇದ್ರ ಬಗ್ಗೆ ಯಾಕೆ ನಾವು ಸಮಯ ವ್ಯರ್ಥ ಮಾಡ್ಬೇಕು ಅಂತ ಮನಸ್ಸಿನಲ್ಲಿದ್ರೆ ಅದನ್ನ ಪಕ್ಕಕ್ಕೆ ಇಟ್ಟು ನಾವು ದೇವರ ವಾಕ್ಯ ಸಭೆಯ ಭಾಗ್ಯದಲ್ಲಿ ಎಷ್ಟು ವಿಶೇಷತೆ, ಎಷ್ಟು ಶ್ರೇಷ್ಠತೆಯನ್ನು ಕೊಟ್ಟಿದೆ ಅನ್ನೋದನ್ನು ನಾವು ಒಮ್ಮೆ ಸ್ವಲ್ಪ ಆಲೋಚನೆ ಮಾಡೋಣ. ಸಭೆ ಅಂತ ಹೇಳಿದ್ರೆ ನಾವು ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ 10 ಜನ ಸೇರಿ ಯಾವ್ದೋ ಒಂದು ವಿಷಯಗಳಾಗಿ ಮಾತಾಡುವುದಕ್ಕೆ ಸೇರುವಂತದಕ್ಕೆ ನಾವು ಸಭೆ ಅಂತೀವಿ. ರಾಜಕೀಯ ವ್ಯಕ್ತಿಗಳು ಪಾರ್ಲಿಮೆಂಟ್ ನಲ್ಲಿ ಸೇರುವುದಕ್ಕೆ ಸಭೆ ಕೂಡಿದ್ದಾರೆ ಅಂತ ಹೇಳ್ತೀವಿ. ಅದೇ ರೀತಿ ಅನೇಕರು ತಾಯಿ ಸಭೆ ಅಂತೀವಿ. ಏನೇನೋ ಒಂದೊಂದು ಸಭೆಗಳು, ಜನಗಳು ಗುಂಪಾಗಿ ಕೂಡಿ ಬರುವುದಕ್ಕನ್ನು ನಾವು ಸಭೆ ಅಂತ ಕರಿತೀವಿ. ಆದ್ರೆ ನಾವು ಮಾತಾಡುತ್ತಿರುವಂತ ಸಭೆ ಕ್ರಿಸ್ತನ ಸಭೆ ಅಥವಾ ದೇವರ ಸಭೆ. ಅದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ದೇವರ ಸಭೆ ಅಂದ ತಕ್ಷಣ ನಾವು ಒಂದು ಕಟ್ಟಡವನ್ನು ಅಥವಾ ಒಂದು ಬಿಲ್ಡಿಂಗ್ ಅನ್ನು ನಾವು ತೋರಿಸ್ತೀವಿ. ನಮ್ಮ ಸಭೆ ಅಲ್ಲಿದೆ, ನಮ್ಮ ಸಭೆ ಇಲ್ಲಿದೆ, ಅದಕ್ಕೊಂದು ಹೆಸರು ಕೊಟ್ಟು ಈ ಸಭೆ ನಾವು ಹೋಗ್ತಾ ಇದ್ವಿ, ಈ ಸಭೆಗೆ ನಾವು ಹೋಗ್ತಾ ಇದ್ವಿ ಅಂತ ಹೇಳ್ತೀವಿ. ಬಿಲ್ಡಿಂಗ್ ಅನ್ನು ತೋರಿಸ್ತಾ ಇದ್ದೀವಿ. ಆದ್ರೆ ನಿಜವಾಗಿಯೂ ಸಭೆ ಅನ್ನೋದು ಬಿಲ್ಡಿಂಗಾ? ನನ್ನ ಕ್ವಶನ್. ನಿಜವಾಗಿಯೂ ಸಭೆ ಅನ್ನೋದು ಬಿಲ್ಡಿಂಗಾ? ಅಲ್ಲ. ನಾವು ಸಭೆ ಅನ್ನೋದು ಬಿಲ್ಡಿಂಗ್ ಅಲ್ಲ. ಹಾಗಾದ್ರೆ ಸಭೆ ಅಂದ್ರೆ ಏನು? ಅಷ್ಟಕ್ಕೂ ನಾವು ಸಭೆ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ವಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡೋಣ. ನಾವು ಹೊಸ ಒಡಂಬಡಿಕೆ ಪುಸ್ತಕದಲ್ಲಿ ಸಭೆ ಅಂತ ಸಭೆ ಸ್ಟಾರ್ಟ್ ಆಗಿರೋದನ್ನ ನಾವು ನೋಡ್ತೀವಿ. ಕ್ರಿಸ್ತನ ಸಭೆ ಸ್ಟಾರ್ಟ್ ಆಗಿರೋದು. ಆದ್ರೆ ಸಭೆ ಅನ್ನೋದಕ್ಕೆ ನಮಗೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದಾಗ ನಮಗೆ ಸಭೆಯ ಅರ್ಥವನ್ನು ನಾವು ಫಸ್ಟ್ ನೋಡಿಕೊಂಡು ಆಮೇಲೆ ಬೈಬಲ್ ನಲ್ಲಿ ವಾಕ್ಯಗಳ ಮೂಲಕವಾಗಿ ನಾವು ತಿಳ್ಕೊಳ್ಳೋಣ. ಆಕ್ಚುಲಿಯಾಗಿ ಸಭೆ ಅನ್ನುವುದು ಅದು ಕನ್ನಡ ಪದ ಅಲ್ಲ. ಅದು ಬಂದಿರೋದು ಗ್ರೀಕ್ ಪದದಿಂದ ಬಂದಿದ್ದ ಒಂದು ಪದ. ಸಭೆ ಅನ್ನೋದಕ್ಕೆ ಗ್ರೀಕ್ ಪದದಲ್ಲಿ, ಮೂಲ ಪದ ಗ್ರೀಕ್ ಪದ. ಆ ಗ್ರೀಕ್ ಪದದಲ್ಲಿ ಇಕ್ಲೇಶಿಯಾ ಅಂತ ಹೇಳಿ ಬಂದಿದೆ. ಇಕ್ಲೇಶಿಯಾ ಅಂತ ಹೇಳಿದ್ರೆ, ಇಕ್ ಅಂತ ಹೇಳಿದ್ರೆ ನಾವು ಅದರಲ್ಲಿ 2 ಪದಗಳನ್ನು ಸೇರಿಸಿ ಸಂಯೋಜನೆ ಮಾಡಿ ಇಕ್ಲೇಶಿಯಾ ಅನ್ನೋದು 2 ಪದಗಳ ಸಂಯೋಜನೆ. ಒಂದು ಅದು ಗ್ರೀಕ್ ಪದದಿಂದ ಬಂದಿದೆ. ನಾವು ಹೊಸ ಒಡಂಬಡಿಕೆ ನಾವು ಯಾವ ಭಾಷೆಯಲ್ಲಿ ಬರೆದಲ್ಪಟ್ಟಿದೆ? ಗ್ರೀಕ್ ಪದದಲ್ಲಿ ಇದೆ ಅಲ್ವಾ? ಹೊಸ ಒಡಂಬಡಿಕೆ ಯಾವುದು? ಗ್ರೀಕ್ ಭಾಷೆಯಿಂದ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆ
ಇಬ್ರಿಯ ಭಾಷೆಯಿಂದ ಬರೆಯಲ್ಪಟ್ಟಿದೆ. ಹಾಗಾಗಿ ಇದು ಸಭೆಯನ್ನು ಸ್ಟಾರ್ಟ್ ಆಗಿದ್ದು, ಕ್ರಿಸ್ತನ ಸಭೆ ಸ್ಟಾರ್ಟ್ ಆಗಿದ್ದು ಗ್ರೀಕ್ ಭಾಷೆ ಅಂದ್ರೆ ಹೊಸ ಒಡಂಬಡಿಕೆ ಕಾಲದಲ್ಲಿ. ನಾವು ಅದನ್ನು ಮಾತಾಡುವುದರಿಂದ ಇಕ್ಲೇಶಿಯಾ ಅನ್ನುವಂತ ಒಂದು ಗ್ರೀಕ್ ಮೂಲ ಪದದಿಂದ ಸಭೆ ಅನ್ನೋದನ್ನು ನಾವು ತೆಗೆದುಕೊಂಡಿದ್ದೀವಿ. ಇಕ್ಲೇಶಿಯಾ ಅಂದ್ರೆ ಏನು? ಅಷ್ಟಕ್ಕೂ ಇಕ್ಲೇಶಿಯಾ ಅಂದ್ರೆ ಅಂದ್ರೆ ಹೊರಗೆ, ಇಕ್ಲೇಶಿಯಾ ಅಂದ್ರೆ ಹೊರಗೆ ಕರೆಯಲ್ಪಟ್ಟವರು, ಹೊರಗೆ ಕರೆಯಲ್ಪಟ್ಟವರು ಅಥವಾ ಆಯ್ದಲ್ಪಟ್ಟವರು, ಒಂದು ಗುಂಪಿನಿಂದ ಬೇರ್ಪಡಿಸಿದವರಿಗೆ ನಾವು ಇಕ್ಲೇಶಿಯಾ ಅಂತೇಳಿ ಕರಿತೀವಿ. ಇದು ಇಕ್ಲೇಶಿಯಾ ಅನ್ನೋದು ಮೂಲತಃ ನಮ್ಮಲ್ಲಿ ಬಂದಿರೋದು ಗ್ರೀಕ್ ಪದದಿಂದ. ಆ ಪದವನ್ನು ನಾವು ಕನ್ನಡದಲ್ಲಿ ಕ್ರಿಸ್ತನ ಸಭೆ, ದೇವರ ಸಭೆ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ನಾವು ಒಂದು ಗುಂಪಿನಿಂದ ಪ್ರತ್ಯೇಕಪಡಿಸಿದವರು ಅಥವಾ ಒಂದು ಗುಂಪಿನಿಂದ ಆದವರಿಗನ್ನು ನಾವು ಸಭೆ ಅಂತ ಕರಿತೀವಿ. ಉದಾಹರಣೆಗೆ 1,000 ಜನ ಒಂದು ಗುಂಪಿನಲ್ಲಿದ್ದ 1,000 ಜನ ಗುಂಪಿನಲ್ಲಿ 10 ರಿಂದ 20 ಜನಗಳನ್ನು ಸಪರೇಟ್ ಮಾಡಿ ಒಂದು ಗುಂಪಾಗಿ ನಾವು ಕರೆದ್ರೆ ಅದಕ್ಕೆ ನಾವು ಸಭೆ ಅಂತ ಕರಿತೀವಿ. ಅಂದ್ರೆ ಒಂದು ದೊಡ್ಡ ಗುಂಪಿನಿಂದ ಒಂದು ಚಿಕ್ಕ ಹಿಂಡನ್ನು ಪ್ರತ್ಯೇಕಿಸುವುದನ್ನು ನಾವು ಸಭೆ ಅಂತ ಕರಿತೀವಿ. ಇಲ್ಲಿ ನಾವೀಗ ಸತ್ಯವೇದದ ಪ್ರಕಾರ ತಿಳ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಪ್ರತಿ ಒಂದು ಪದಕ್ಕೂ ಸತ್ಯವೇದದಲ್ಲಿ ಅದಕ್ಕೆ ಪದಕೋಶ ಸಪರೇಟ್ ಆದ ಉತ್ತರವನ್ನು ಕೊಡುತ್ತೆ. ನಾವು ನಾರ್ಮಲ್ ಪದಕೋಶಕ್ಕೂ ಸತ್ಯವೇದದ ಪದಕೋಶಕ್ಕೂ ಡಿಫ್ರೆಂಟ್ ಇದೆ. ಸತ್ಯವೇದದಲ್ಲಿ ಏನಂತ ಹೇಳಿದ್ದಾರೆ, ಹಾಗಾದ್ರೆ ಈ ಸಭೆಗೆ ಏನಂತ ಹೇಳ್ತಾರೆ, ಒಮ್ಮೆ ನಾವು ಒಂದು ವಾಕ್ಯದ ಮೂಲಕವಾಗಿ ನಾವು ನೋಡಿಕೊಳ್ಳೋಣ. ಯಾಕಂತ ಹೇಳಿದ್ರೆ ಪದಕೋಶದ ಅರ್ಥ ಬೇರೆ ಬೇರೆ ಇರುವುದರಿಂದ ಹೊರಗೆ ಕರೆಯಲ್ಪಟ್ಟವರು, ಆದಲ್ಪಟ್ಟವರು ಅಂತೇಳಿ ನಾವು ಗೂಗಲ್ ಮೂಲಕ ನೋಡ್ಕೊಂಡ್ವಿ. ಆದ್ರೆ ಸತ್ಯವೇದದ ಮೂಲಕದಲ್ಲಿ ಏನಂತಾರೆ ಅಂತೇಳಿ ನೋಡ್ಬೇಕು ಅಂದ್ರೆ, 1 ಕೊರಿಂಥ 1ನೇ ಅಧ್ಯಾಯ 2ನೇ ವಾಕ್ಯವನ್ನು ಒಮ್ಮೆ ತೆಗೆದು ನೋಡೋಣ. 1 ಕೊರಿಂಥ 1ನೇ ಅಧ್ಯಾಯ ಸಭೆಗೆ, ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ. ಸಾಕು. ಇಲ್ಲಿ ಸುಸ್ತೇನನು ಕೊರಿಂಥದಲ್ಲಿರುವ ಕಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು, ಪ್ರತಿಷ್ಠಿತರು ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವ ಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆ ಮಾಡುವವರೆಲ್ಲರಿಗೂ ಎಲ್ಲರಿಗೂ ಬರೆಯುವುದೇನೆಂದರೆ. ಇಲ್ಲಿ ನಾವು 2 ಪದವನ್ನು ಕಾಣ್ತೀವಿ. ಮುಖ್ಯವಾಗಿ ಏನು? ಪ್ರತಿಷ್ಠಿತರು. ಮುಖ್ಯವಾಗಿ 1ನೇದು ಬಂದು ಪ್ರತಿಷ್ಠಿತರು. ಸಭೆ ಅಂದ್ರೆ ಏನು? ಕ್ರಿಸ್ತನಲ್ಲಿ ಪ್ರತಿಷ್ಠಿತರು. 1ನೇ ಪಾಯಿಂಟ್ ಏನು? ಸಭೆ ಎಂದರೆ ಕ್ರಿಸ್ತನಲ್ಲಿ ಪ್ರತಿಷ್ಠಿತರು. 2ನೇದು ಸಭೆ ಎಂದರೆ ದೇವರ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು. 2 ಅರ್ಥವನ್ನು ನಾವು ನೋಡ್ಬೋದು. 1 ಕ್ರಿಸ್ತನಲ್ಲಿ ಪ್ರತಿಷ್ಠಿತರು, 2ನೇದು ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ಅಂದ್ರೆ ಇಲ್ಲಿ ನಾವು ಸಭೆ ಅನ್ನುವುದು ತುಂಬಾ ಬೆಲೆ ಉಳ್ಳದ್ದು, ಸಭೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬಹುದು. ಕ್ರಿಸ್ತನಲ್ಲಿ ಪ್ರತಿಷ್ಠಿತರು ಅಂದ್ರೆ ಪ್ರತಿಷ್ಠೆ ಮಾಡಿದವರು. ಪ್ರತಿಷ್ಠೆ ಅಂದ್ರೆ ಏನು? ಪ್ರತಿಷ್ಠೆ ಅಂದ್ರೆ ಏನು? ಒಬ್ಬರಿಗೆ, ಈಗ ನಾವು ಗಂಡನಿಗೆ ಒಂದು ಗಂಡನಿಗೆ ಒಂದು ಹೆಣ್ಣನ್ನು ನಾವು ಪ್ರತಿಷ್ಠೆ ಮಾಡ್ತೀವಿ ಅಂದ್ರೆ ಅವರ ಸ್ವಂತಕ್ಕಾಗಿ ಅವರಿಗೆ ನಾವು ಕೊಡುವಂಥದ್ದು. ಅಂದ್ರೆ ನಾವು ಪ್ರತಿಷ್ಠಿತರು ಅಂದ್ರೆ ಕ್ರಿಸ್ತನಿಗೆ ಪ್ರತ್ಯೇಕಿಸಲ್ಪಟ್ಟವರು, ಅಂದ್ರೆ ಕ್ರಿಸ್ತನಿಗಾಗಿ ಆಯಿಸಲ್ಪಟ್ಟವರು, ಕ್ರಿಸ್ತನಿಗಾಗಿ ನಾವು ಆಯಲ್ಪಟ್ಟವರು, ಕರೆಯಲ್ಪಟ್ಟವರು, ದೇವರ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಅಂತ ಅರ್ಥ ಬರುತ್ತೆ. ಸಭೆ ಅಂದ್ರೆ ಯಾವುದೇ ಒಂದು ಬಿಲ್ಡಿಂಗ್ ಅಲ್ಲ, ಯಾವುದೇ ಒಂದು ಮನೆ ಅಲ್ಲ, ಒಂದು ಚರ್ಚ್, ಮಂದಿರ, ನಾವೆಲ್ಲೇನೋ ಕರಿತೀವಿ. ಆದ್ರೆ ನಿಜವಾಗಿ ಸಭೆ ಅಂತ ಹೇಳಿದ್ರೆ ಕ್ರಿಸ್ತನಿಗೆ ಪ್ರತ್ಯೇಕಿಸಲ್ಪಟ್ಟವರು ಅಥವಾ ಪಟ್ಟವರು ಅಥವಾ ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಸಭೆಯ ಮಹತ್ವವನ್ನು ನಾವು ತಿಳ್ಕೊಂಡು ಹೋಗ್ಬೋದು. ಸಭೆ ಅಂತ ಹೇಳಿದ್ರೆ ಒಂದು 800 ಕೋಟಿ ಜನಸಂಖ್ಯೆ ಇದ್ದೀವಲ್ವಾ ನಾವು ಪ್ರಪಂಚದಲ್ಲಿ. ಎಲ್ಲರೂ ಸಭೆ ಅಲ್ಲ, ಕ್ರಿಸ್ತನ ಸಭೆಯವರು ಅಲ್ಲ. ಇದರಲ್ಲಿ ಕೆಲವರನ್ನು ಮಾತ್ರ,
ದೇವರು ಆದುಕೊಂಡು ಕ್ರಿಸ್ತನ ಸಭೆಯನ್ನಾಗಿ ಮಾಡ್ಪಟ್ಟಿದೆ. ಹೆಚ್ಚು ಕಮ್ಮಿ ಇವಾಗ ಹೇಳ್ಬೇಕಂದ್ರೆ ಕ್ರೈಸ್ತರು ಅಂತ ಹೇಳಿದ್ರು 350ರಿಂದ 400 ಕೋಟಿ ಜನಸಂಖ್ಯೆ ಇದ್ದಾರೆ. ಆದ್ರೆ ಅದ್ರಲ್ಲೂ ಪ್ರತಿಷ್ಠಿತರು ಎಷ್ಟು ಜನ ಇದ್ದಾರೆ ಅನ್ನೋದು ಲೆಕ್ಕ ಗೊತ್ತಿಲ್ಲ. ಅಪ್ರಾಕ್ಸಿಮೇಟ್ ನಾವು 300 ಕೋಟಿ ಜನ ಕ್ರಿಸ್ತನ ಸಭೆಯವರು ಇದ್ದಾರೆ ಅಂತ ಅನ್ಕೊಬಹುದು. ಅಂದ್ರೆ ದೇವರಿಗೆ ಪ್ರತ್ಯೇಕಿಸಲ್ಪಟ್ಟವರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರನ್ನು ನಾವು ಸಭೆ ಅಂತ ಕರಿತೀವಿ. ಸಭೆ ಅಂದ್ರೆ ಏನು ಅರ್ಥ ಆಯ್ತಲ್ಲ? ಕ್ರಿಸ್ತನಿಗಾಗಿ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು. 2 ಪದವನ್ನು ನಾವು ಅರ್ಥ ಮಾಡ್ಕೊಬಹುದು. ಆದ್ರೆ ಗೂಗಲ್ ನಲ್ಲಿ ಇಕ್ಲೇಶಿಯಾ ಅಂದ್ರೆ ನಾವು ಹೊರಗೆ ಕರೆಯಲ್ಪಟ್ಟವರು ಅಂತ ಹೇಳ್ತೀವಿ. ಆದ್ರೆ ಬೈಬಲ್ ವೊಕಬುಲರಿಯಲ್ಲಿ ನಮಗೆ ಗೊತ್ತಾಗುತ್ತೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ಮತ್ತು ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ಇದನ್ನು ನಾವು ನೋಡುವಾಗ ಇದು ಎಷ್ಟೊಂದು ದೊಡ್ಡದಲ್ವಾ? ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ದೇವರು ಎಷ್ಟು ಪ್ರೀತಿಯ ಸ್ವರೂಪರು ಅಂತ ಹೇಳಿದ್ರೆ, ನನಗಾಗಿ ಸಪ್ರೇಟ್ ಜನ ಬೇಕು, ನನ್ನನ್ನು ತಿಳಿದುಕೊಂಡವರು ಬೇಕು, ಅವರ ಮೂಲಕವಾಗಿ ನನ್ನನ್ನು ನಾನು ತಿಳಿಸ್ಕೊಳ್ಬೇಕು ಅಂತ ದೇವರಿಗೆ ತುಂಬಾ ಅದು ಅವರ ಸಂಕಲ್ಪ. ನಮಗೆ ಮಕ್ಕಳು ಬೇಕು, ಆ ಮಕ್ಕಳು ನನ್ನೊಳಗಿರ್ಬೇಕು, ನನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು, ಅವರನ್ನ ಪ್ರತ್ಯೇಕಿಸಬೇಕು, ಅವರ ಮೂಲಕ ಜಗತ್ತಿಗೆಲ್ಲ ನನ್ನನ್ನು ತಿಳಿಸಲ್ಪಡಬೇಕು. ಅದು ದೇವರ ಆಸೆ. ಆ ಆಸೆ ಪ್ರಕಾರ ನಮ್ಮನ್ನು ಕ್ರಿಸ್ತನಲ್ಲಿ ಪ್ರತಿಷ್ಠಿತರನ್ನಾಗಿ ಮಾಡಿ ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರಾಗಿ ನಮ್ಮನ್ನು ಬೇರ್ಪಡಿಸಿದ್ದಾರೆ. ಇಷ್ಟರಲ್ಲಿ ನಾವು ಎಲ್ಲಿಂದ ಕರೆಯಲ್ಪಟ್ಟವರು ನಾವು ನೋಡ್ಕೊಬೇಕಲ್ವಾ? ಕ್ರಿಸ್ತೇಸಿನಲ್ಲಿ ಕರೆಯಲ್ಪಟ್ಟವರಂದು ಹೇಗೆ ಕರೆಯಲ್ಪಟ್ರು, ನಮ್ಮನ್ನ ಇಷ್ಟಕ್ಕೂ ನಾವು ಎಲ್ಲಿದ್ದು, ನಮ್ಮನ್ನ ಯಾಕೆ ಕರೆಯಲ್ಪಟ್ರು ಅನ್ನೋದನ್ನು ನಾವು ಸ್ವಲ್ಪ ನೋಡ್ಕೊಳ್ಳೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯವನ್ನು ತೆಗೆದು ನೋಡ್ರಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ. ನಿಮ್ಮನ್ನು ಕತ್ತಲೆಯಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಸಿಸ್ಟರ್, ಇಲ್ಲಿ ನಿಮ್ಮನ್ನು ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯವನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರು, ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಈ ಪದದಿಂದ ನಮಗೆ ಅರ್ಥ ಆಗುತ್ತೆ ನಾವು ಎಷ್ಟು ಶ್ರೇಷ್ಠರು ಅಂದ್ರೆ, ಕ್ರಿಸ್ತನ ಸಭೆಯಲ್ಲಿ ಇರುವಂತವರು, ಕ್ರಿಸ್ತನಲ್ಲಿ ಆಯ್ಸಲ್ಪಟ್ಟವರು ಎಷ್ಟು ಶ್ರೇಷ್ಠರು ಅಂದ್ರೆ, ನಮ್ಮನ್ನ ಎಲ್ಲಿಂದ ಕರೆದ್ರು? ಕತ್ತಲೆಯಿಂದ ಕರೆದವರು. ಕತ್ತಲೆ ಅಂದ್ರೆ ಲೈಟ್ ಆಫ್ ಮಾಡಿದಾಗ ಆಗುತ್ತಲ್ಲ, ಆ ಕತ್ತಲಲ್ಲ ಪ್ರಿಯರೇ. ಕತ್ತಲು ಅಂದ್ರೆ ಅಂಧಕಾರದಲ್ಲಿ ಪಾಪದಲ್ಲಿದ್ದವರನ್ನು ಕರೆದು ಬೆಳಕಿನಲ್ಲಿ ನಡೆಸಿದವರು. ಅಂದ್ರೆ ನಾವು ಎಲ್ಲಿದ್ವಿ? ಮುಂಚೆ ಪಾಪದಲ್ಲಿದ್ವಿ. ಎಲ್ಲಿದ್ವಿ? ಕತ್ತಲೆಯಲ್ಲಿದ್ವಿ. ಕತ್ತಲೆ ಅಂತ ಹೇಳಿದ್ರೆ ನಮಗೆ ಕತ್ತಲೆ, ಲೈಟ್ ಆಫ್ ಮಾಡಿದ್ರೆ ನಮ್ಗೆ ಏನಾದ್ರು ಕಾಣುತ್ತಾ? ಈಗ ಲೈಟ್ ಆಫ್ ಮಾಡಿದ್ರೆ ನಾನು ನಿಮಗೆ ಕಾಣಲ್ಲ ಅಲ್ವಾ? ಅದೇ ರೀತಿ ಕತ್ತಲೆ ಅಂತ ಹೇಳಿದ್ರೆ ಅಂಧಕಾರ. ಅಂದ್ರೆ ಕಣ್ಣು ಓಪನ್ ಇದ್ರು ಸಹ ನಮ್ಮ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ಟಿರುತ್ತೆ. ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ರೆ ನಮಗೆ ಏನು ಕಾಣುವುದಿಲ್ಲ, ದೇವರನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಅಂಧಕಾರದ ಸ್ಥಿತಿಯಲ್ಲಿದ್ದ ನಮ್ಮನ್ನು ದೇವರು ಬೆಳಕಿನಲ್ಲಿ, ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಡೆಸಿ ಸೇರಿಸಿದ ಆತನ ಗುಣಾತಿಶಯವನ್ನು ಪ್ರಚಾರ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರು. ದೇವರ ಗುಣಾತಿಶಯಗಳನ್ನು, ದೇವರ ಪ್ರೀತಿಯನ್ನು, ದೇವರ ಮಹಿಮೆಯನ್ನು ನಾವು ಜನಗಳಿಗೆ ಪ್ರಚಾರ ಪಡಿಸ್ಬೇಕು. ಅದಕ್ಕೋಸ್ಕರವಾಗಿ ನಮ್ಮನ್ನು ದೇವರು ಕರೆಯಲ್ಪಟ್ಟಿದ್ದಾರೆ. ಈಗ ನಮಗೆ ಸಭೆ ಅಂದ್ರೆ ಅರ್ಥ ಆಯ್ತಲ್ಲ? ಸಭೆ ಅಂದ್ರೆ ಒಂದು ಬಿಲ್ಡಿಂಗ್ ಅಲ್ಲ, ಒಂದು ಮನೆ ಅಲ್ಲ, ಒಂದು ಸಭೆ ಅಂತ ಹೇಳ್ತಾರೆ ಒಂದು ಕಟ್ಟಡ ಅಲ್ಲ. ಸಭೆ ಅಂತ ಹೇಳಿದ್ರೆ, ದೇವರ ಸಭೆ ಅಂದ್ರೆ ದೇವರನ್ನು ಪ್ರಚುರಪಡಿಸುವುದಕ್ಕಾಗಿ ಕತ್ತಲೆಯಲ್ಲಿದ್ದ ನಮ್ಮನ್ನು ಬೆಳಕಿಗೆ ಕರೆದುಕೊಂಡು ಬಂದು ದೇವರ ಮಹಿಮೆಯನ್ನು ಪ್ರಚಾರ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರು. ಅದಕ್ಕೆ ರಾಜವಂಶಸ್ಥರು ಅಂತಾರೆ, ದೇವರ ಸ್ವಕೀಯ ಪ್ರಜೆ ಅಂತಾರೆ, ಮೀಸಲಾದ ಜನಾಂಗ ಅಂತಾರೆ. ಎಷ್ಟೊಂದು ಅರ್ಥವನ್ನು ಕೊಟ್ಟಿದ್ದಾರೆ. ನಾವು ಸ್ವಕೀಯ ಪ್ರಜೆಗಳು, ಸ್ವಂತದವರು, ದೇವರಿಗೆ ಸ್ವಂತದವರು. ನಮಗೆ ಎಷ್ಟು ಖುಷಿ ಆಗುತ್ತಲ್ವಾ? ನಮ್ಮ ಸ್ವಂತದವರು ನಮ್ಮ ಜೊತೆ ತುಂಬಾ ಜನ ನಮ್ಮ ಸ್ವಂತದವರು ಇದ್ದಾರೆ ಅಂತೀವಿ. ಆದ್ರೆ ದೇವರು ಸ್ವತಃ ನಮ್ಮನ್ನು ಸ್ವಂತದವರು ಅಂತ ಇದ್ದಾರೆ ಅಂದ್ರೆ ನಾವೆಷ್ಟು ಲಕ್ಕಿ. ಈ ಪ್ರಪಂಚದಲ್ಲಿ 800 ಕೋಟಿ ಜನರು ನನ್ನ ಸ್ವಂತದವರು ಅಂತ ಅನ್ಕೊಂಡ್ರು ಅವ್ರು ಯಾರು
ನನ್ನ ಸ್ವಂತದವರಾಗಿರಲ್ಲ. ಆದ್ರೆ ದೇವರು ನಮ್ಮ ಸ್ವಂತದವರು ಅಂತ ಹೇಳ್ತಾ ಇದಾರೆ ಅಂದ್ರೆ ನಮಗೆ ನಿಜವಾದ ಸ್ವಂತವರು ದೇವರು. ಯಾಕಂದ್ರೆ ನಾವು ದೇವರಿಂದ ಬಂದವರು. ಹಾಗಾಗಿ ನಾವು ದೇವರಿಗೆ ಸ್ವಂತವರು, ದೇವರು ನಮಗೆ ಸ್ವಂತವರು. ನಮಗೆ ಹಾಗಾಗಿ ನಾವು ದೇವರ ಸ್ವಕೀಯ ಜನರು, ಸ್ವಂತದವರು. ಕ್ರಿಸ್ತರ ಸಭೆ ಅಂತ ಹೇಳಿದ್ರೆ ಸಭೆ ಅಂತ ಸೇರ್ಕೊಂಡವ್ರಲ್ಲ, ಏನು ಎಷ್ಟೊಂದು ಅದೃಷ್ಟ ಪಡೆದವ್ರಂದ್ರೆ ಕ್ರಿಸ್ತನ ಸಭೆಯವರು ಅಂತ ಹೇಳಿದ್ರೆ ದೇವರ ಸ್ವಕೀಯ ಪ್ರಜೆಯವರು. ಹಿಂದೆ ಹಳವಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ ಸ್ವಕೀಯ ಪ್ರಜೆಯವರು ಅಂತ ಕೊಟ್ಟಿದ್ರು. ಯಾಕಂದ್ರೆ ಸಣ್ಣ ಗುಂಪನ್ನು ಹಾಕೊಂಡು ಅವರಿಗೆ ದೇವರ ಜ್ಞಾನವನ್ನು, ದೇವರ ಪ್ರಭಾವವನ್ನು, ಮಹಿಮೆಯನ್ನು ತಿಳಿಸಿ ಅವರ ಮೂಲಕ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿ ಜಗತ್ತಿಗೆಲ್ಲ ನನ್ನ ಮಹಿಮೆಯನ್ನು ನಾನು ಸಾರ್ಬೇಕು ಅಂತ ದೇವರ ಉದ್ದೇಶ ಆಗಿತ್ತು. ಆದ್ರೆ ಅವತ್ತು ಅದು ಕೈಗೊಂಡಿಲ್ಲ. ಹಾಗಾಗಿ ಮತ್ತೆ ಕ್ರಿಸ್ತನಲ್ಲಿ ಸಭೆಯಾಗಿ ದೇವರು ಹಾಕೊಂಡು ನಮ್ಮನ್ನು ಸ್ವಕೀಯ ಮಕ್ಕಳನ್ನಾಗಿ ಪ್ರಜೆಗಳನ್ನಾಗಿ ಮಾಡಿ ಕತ್ತಲೆಯ ಲೋಕದಲ್ಲಿದ್ದಂತ ನಮ್ಮನ್ನು, ಅಂದ್ರೆ ಲೋಕಾಸೆಯಲ್ಲಿ ಮುಳುಗಿ ಹೋದ ನಮ್ಮನ್ನು, ಅಂಧಕಾರದ ಸ್ಥಿತಿಯಲ್ಲಿದ್ದ ನಮ್ಮನ್ನು ಬೆಳಕಿಗೆ ಆತನ ಪ್ರಭಾವದಿಂದ ಕರೆದುಕೊಂಡು ಬಂದು ದೇವರನ್ನು ಪ್ರಚಾರ ಪಡಿಸುವುದಕ್ಕಾಗಿ, ದೇವರನ್ನು ಪರಿಚಯ ಮಾಡುವುದಕ್ಕಾಗಿ, ದೇವರನ್ನು ಉನ್ನತವಾಗಿ ಸಾರುವುದಕ್ಕಾಗಿ ನಮ್ಮನ್ನು ಸ್ವಂತ ಜನರಾಗಿ ಆದುಕೊಂಡಿದ್ದಾರೆ. ಇಲ್ಲಿ ನಮಗೆ ಸಭೆ ಅನ್ನೋದು ಸಂಪೂರ್ಣವಾಗಿ ಅರ್ಥ ನಮಗೆ ಇಲ್ಲಿ ಗೊತ್ತಾಯ್ತು. ದೇವರು ನಮ್ಮನ್ನು ಸ್ವಕೀಯ ಜನರಾಗಿ ಮಾಡುವುದಕ್ಕೆ ನಮ್ಮನ್ನು ಆಯ್ದು ಪ್ರತ್ಯೇಕಿಸಲ್ಪಟ್ಟಿದ್ದಾರೆ. ನಾವು ಏನ್ ಮಾಡ್ಬೇಕು ಅಂತ ಹೇಳಿ ದೇವರು ನಮ್ಮನ್ನು ಪ್ರತ್ಯೇಕಿಸಲ್ಪಟ್ಟಿದ್ದಾರೆ, ಆತನ ಗುಣಾತಿಶಯಗಳನ್ನು ನಾವು ಪ್ರಚುರಪಡಿಸೋರಾಗ್ಬೇಕು ಅಂತ ನಮ್ಮನ್ನು ಹಾಕೊಂಡಿದ್ದಾರೆ. ಪ್ರಿಯರೇ, ನಮ್ಮ ಕತ್ತಲೆಯಿಂದ ಕರೆದಿದ್ದ ದೇವರು ನಮ್ಮನ್ನು ಬೆಳಕಿನಲ್ಲಿ ನಡೆಸ್ತಾ ಇದ್ದಾರೆ ಅಂದ್ರೆ ನಮಗೆ ನಿಜವಾಗೂ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಕತ್ತಲೆ ಇದ್ದವರು, ಅಂಧಕಾರದಲ್ಲಿದ್ದವರು ಬೆಳಕಿಗೆ ಬಂದ ಮೇಲೆ ನಾವ್ ಏನ್ ಮಾಡ್ಬೇಕು? ಯೋಹಾನನ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 5 ಮತ್ತು 6 ವಾಕ್ಯವನ್ನು ತೆಗೆದು ನೋಡೋಣ. ಯೋಹಾನನ ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ಸುವಾರ್ತೆಯಾದರೆ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟೋ ಮಾತ್ರವೂ ಕತ್ತಲಿಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೋ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ. ಸಾಕು ಸಿಸ್ಟರ್. ಇಲ್ಲಿ ನಾವು ಯೋಹಾನ ಬರೆದ ಮೊದಲನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 5 ಮತ್ತು 6 ವಾಕ್ಯಗಳನ್ನು ನೋಡುವಾಗ ಕತ್ತಲೆ ಅಂದ್ರೆ ಏನು ಅನ್ನೋದು ನಮಗೆ ಸಂಪೂರ್ಣ ಗೊತ್ತೈತೆ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆ ಆಗಿದ್ದೇವೆ ಎಂದು ಹೇಳಿ ಕತ್ತಲಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರು ಅಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿ ಇರುತ್ತೇವೆ. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಬಹುದು, ನಮಗೆ ಒಂದು ವಾರ್ತೆ ತಿಳಿಸಲ್ಪಟ್ಟಿದೆ. ಆ ವಾರ್ತೆ ಮೂಲಕ ದೇವರು ಏನಾಗಿದ್ದಾನೆ? ಬೆಳಕಾಗಿದ್ದಾನೆ. ನಮಗೆ ಬಂದಿರುವ ಶುಭ ವಾರ್ತೆ ಏನು? ದೇವರು ಬೆಳಕಾಗಿದ್ದಾನೆ. ಬೆಳಕಾಗಿದ್ದಾನಂದ್ರೆ ಅವನಲ್ಲಿ ಸ್ವಲ್ಪವೂ ಕತ್ತಲೆ ಇಲ್ಲ. ಅಂದ್ರೆ ಆತನು ಸಂಪೂರ್ಣವಾಗಿ ಬೆಳಕಿನವನು. ಬೆಳಕಿನಲ್ಲಿರೋರು ಯಾವತ್ತಾದ್ರೂ ತಪ್ಪು ಮಾಡ್ತಾರಾ? ಬೆಳಕಿನಲ್ಲಿ ನಾವೇನಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಎಲ್ಲರಿಗೂ ಕಾಣುತ್ತೆ. ಅದೇ ರೀತಿ ಕತ್ತಲೆಯಲ್ಲಿ ತಪ್ಪು ಕೆಲಸ ಮಾಡಿದ್ರೆ ಅಪವಾದಿಯು ಯಾವಾಗಲೂ ಕತ್ತಲೆಯನ್ನು ಇಷ್ಟಪಡ್ತಾನೆ. ಕತ್ತಲೆ ಅಂದ್ರೆ ನಮಗೆ ಯಾರಿಗೂ ಕಾಣದಂಗೆ ಮಾಡುವಂತ ತಪ್ಪು ಕೆಲಸಗಳನ್ನು ನಾವು ಹೆಚ್ಚಾಗಿ ಮಾಡ್ತೇವೆ, ಯಾರಿಗೂ ಕಾಣದ ಸ್ಥಿತಿಯಲ್ಲಿ. ಯಾಕಂದ್ರೆ ನಾವ್ ಹೇಳ್ತೀವಿ ಕಳ್ಳನು ಬರುವಂತೆ ರಾತ್ರಿ ಸಮಯದಲ್ಲಿ, ಈಗೆಲ್ಲ ಮಾತಾಡ್ತೀವಿ. ಯಾಕೆಂದ್ರೆ ರಾತ್ರಿ ಸಮಯದಲ್ಲಿ ಎಲ್ಲರೂ ಮಲಗಿರ್ತಾರೆ, ಯಾರು ನೋಡಲ್ಲ, ಅವಾಗ ಕತ್ತಲಿರುತ್ತೆ. ಅವಾಗ ತಪ್ಪು ಕೆಲಸಗಳು, ಕಳ್ಳತನ, ದರೋಡೆ ಇವೆಲ್ಲ ಹೆಚ್ಚಾಗಿ ನಡೆಯುತ್ತೆ. ಆದ್ರೆ ದೇವರು ಸ್ವಲ್ಪವೂ ಕತ್ತಲೆಯಲ್ಲಿ ಇಲ್ಲ. ಆತನು ಬೆಳಕಿನವನು. ಆತನು ಬೆಳಕಿನಲ್ಲಿ ಇರುವುದರಿಂದ ನಾವು ಸಹ ದೇವರು ಆದುಕೊಂಡ ಸ್ವಂತ ಜನರಾದ ಸಭೆಯವರು ಕತ್ತಲೆಯಲ್ಲಿ ಇರಬಾರ್ದು. ನಾವು ಸಹ ಬೆಳಕಿನಲ್ಲಿ ಇರ್ಬೇಕು. ಅಂದ್ರೆ ನಾವು ಸುಳ್ಳಾಡ್ಬಾರ್ದು. ನಾವು ಸುಳ್ಳಾಡಿದ್ರೆ, ನಾವು ಬೆಳಕಿನಲ್ಲಿ ಇದ್ದೇವೆ ಅಂತ ಸುಳ್ಳಾಡಿ ನಾವೇನಾದ್ರೂ ತಪ್ಪುಗಳನ್ನು ಮಾಡಿದ್ರೆ ನಾವು ಸುಳ್ಳಾಡ್ದವ್ರಾಗ್ತೀವಿ. ನಮ್ಮಲ್ಲಿ ಸತ್ಯ ಇಲ್ಲ. ಸತ್ಯ ಅನ್ನೋದು ಬೆಳಕು.
ನಾವು ಸತ್ಯಕ್ಕೆ ಮಕ್ಕಳಾಗಿರ್ಬೇಕೇ ವಿನಃ ಕತ್ತಲಿಗಲ್ಲ. ಹಾಗಾಗಿ ನಾವು ಸುಳ್ಳಾಡದೆ ನಾವು ಸತ್ಯವನ್ನು ಅರಿತವರಾಗಿರ್ಬೇಕು, ದೇವರ ಜನರ ಆದುಕೊಂಡವರಾಗಿರ್ಬೇಕು, ದೇವರ ಸುವಾರ್ತೆಯನ್ನು ಬೆಳಕಿನಲ್ಲಿ ಸಾರುವಂತವ್ರು ಆಗಿರ್ಬೇಕು. ಆ ಬೆಳಕನ್ನು ನಾವು ಸಾರುವುದೇ ನಮಗೆ ಮುಖ್ಯವಾಗಿದ್ದು. ಹಾಗಾಗಿ ನಾವು ಕತ್ತಲೆಯಲ್ಲಿ ಇದ್ದವರನ್ನು ನಮ್ಮನ್ನು ದೇವರು ಆತನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಡೆಸಿದ್ದಾನೆ. ಅಂದ್ರೆ ಆತನಲ್ಲಿ ಸ್ವಲ್ಪವೂ ಕತ್ತಲೆ ಇಲ್ಲ. ಹಾಗಾಗಿ ನಾವು ಸಹ ಕತ್ತಲೆಯಲ್ಲಿ ಇರಬಾರ್ದು. ಕತ್ತಲೆ ಅಂತ ಹೇಳಿದ್ರೆ ನಮಗೆ ತುಂಬಾ ಕಠಿಣವಾಗಿದ್ದು, ಕತ್ತಲೆ ಅಂತ ಹೇಳಿದ್ರೆ ಅಂಧಕಾರ ಅಂತ ಹೇಳಿದ್ರೆ ಕಣ್ಣಿದ್ದು ಕಾಣದಿರುವಂತ ಸ್ಥಿತಿ. ನಮ್ಮ ಹೃದಯಕ್ಕೆ ಆಲೋಚನೆಗಳಿಗೂ ಮೀರಿ ನಾವು ತಪ್ಪುಗಳನ್ನು ಮಾಡುತ್ತೇವೆ. ಹಾಗಾಗಿ ಅದರೆಲ್ಲದರಿಂದ ನಮಗೆ ಬಿಡುಗಡೆ ಕೊಟ್ಟು ನಮ್ಮನ್ನು ಬೆಳಕಿನಲ್ಲಿ ನಡೆಸ್ತಾ ಇದ್ದಾರೆ. ನಮ್ಮನ್ನು ಬೆಳಕಾಗಿರ್ಬೇಕು, ನೀನು ದೀಪವಾಗಿರ್ಬೇಕು, ಬೆಳಕಾಗಿರ್ಬೇಕು ಅಂತ ದೇವರು ನಮ್ಮನ್ನ ಆತ್ಕೊಂಡಿದ್ದಾರೆ. ದೇವರು ಹೇಗೆ ಬೆಳಕಿನವರಾಗಿದ್ದಾರೋ ನಾವು ಸಹ ಬೆಳಕಿನವರಾಗಿರ್ಬೇಕು ಅಂತ ಇದರ ಅರ್ಥ. ನಾವು ಅನ್ಕೊಬಹುದು ನಮ್ಮನ್ನ ದೇವ್ರು ಏನು ಇದು ಸುವಾರ್ತೆ ಮೂಲಕ ನಮ್ಮನ್ನ ದೇವ್ರು ಕರೆದಿದ್ದಾನಲ್ವಾ, ಈ ಸುವಾರ್ತೆ ಮೂಲಕನೇ ನಮಗೆ ದೇವ್ರು ಕರೆಯಲ್ಪಟ್ಟದ್ದು. ಇಲ್ಲ ಅಂದ್ರೆ ನಮಗೆ ಗೊತ್ತಾಗ್ತಾ ಇರ್ಲಿಲ್ಲ. ಆ ಸುವಾರ್ತೆ ಮೂಲಕವಾಗಿ ದೇವರು ನಮ್ಮನ್ನು ಕರೆಯಲ್ಪಟ್ಟಿದ್ದಕ್ಕೆ ನಾವಿವತ್ತು ದೇವರ ಮಕ್ಕಳಾಗಿ ದೇವರ ಸಭೆಯಲ್ಲಿ ಇದ್ದೇವೆ. ಆ ಸುವಾರ್ತೆ ಕರೀದೇ ಹೋಗಿದ್ರೆ ನಮಗೆ ಗೊತ್ತಾಗ್ತಾ ಇರ್ಲಿಲ್ಲ. ಹಾಗಾಗಿ ಆ ವಾರ್ತೆ ಬೆಳಕಿನ ವಾರ್ತೆ. ಆ ಬೆಳಕಿನ ವಾರ್ತೆ ನಮಗೆ ಹೇಗ್ ಬಂತು ಅಂದ್ರೆ ನಾವು ಅದನ್ನ ನೋಡೋಣ. ಥೆಸಲೋನಿಕದವರಿಗೆ ಬರೆದ ಎರಡನೇ ಪತ್ರಿಕೆ 2ನೇ ಅಧ್ಯಾಯ 14ರಲ್ಲಿ ನಾವು ನೋಡೋಣ. ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವ ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದನು. ಸಾಕು. ಇಲ್ಲಿ ಯೇಸು ಸ್ವಾಮಿ ನಮ್ಮನ್ನ ಯಾಕೆ ಕರೆದ್ರು, ದೇವ್ರು ನಮ್ಮನ್ನ ಯಾಕೆ ಕರೆದ್ರು ಅಂತ ಹೇಳಿದ್ರೆ ಅದನ್ನ ಹೇಗ್ ಕರೆದ್ರು ಅನ್ನೋದು ನಾವು ನೋಡ್ಕೋಬೇಕಂದ್ರೆ ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾರೆ, ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದನು. ಯಾವ್ದ್ರ ಮೂಲಕವಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ? ನಮ್ಮ ಸುವಾರ್ತೆಯ ಮೂಲಕ. ನಮ್ಮ ಸುವಾರ್ತೆ ಮೂಲಕ ಅಂದ್ರೆ ಇಲ್ಲಿ ಅಪೊಸ್ತಲನಾದ ಪೌಲನು ಸುವಾರ್ತೆಯನ್ನು ಸಾರುವುದ್ರ ಮೂಲಕ ನಮ್ಮನ್ನ ಆಗಿನ ಜನರನ್ನು ಕರೆಯಲ್ಪಟ್ಟಿದ್ದಾರೆ. ಯಾಕೆ ನಮ್ಮ ಸುವಾರ್ತೆ ಅಂತ ಪ್ರತ್ಯೇಕವಾಗಿ ಹೇಳ್ತಾರಂದ್ರೆ, ಆಗಲೂ ಸಹ ಕ್ರಿಸ್ತ ವಿರೋಧಿಗಳು ಇದ್ರು. ನಾನಾ ರೀತಿಯ ಬೋಧನೆಗಳು 1ನೇ ಶತಮಾನದಲ್ಲೂ ಸಹ ಬಂದಿತ್ತು. ಇವತ್ತು ಮಾತ್ರ ಅಲ್ಲ, ಇವತ್ತು ಸಹ ನಾವು ಅನೇಕ ಸಭೆಗಳಿಗೆ ಹೋಗ್ತೇವೆ. ಆದ್ರೆ ಸಭೆಯಲ್ಲಿ ನಾನಾ ರೀತಿಯ ಪ್ರವಚನಗಳಿದೆ, ನಾನಾ ರೀತಿಯ ಬೋಧನೆಗಳಿದ್ದಾವೆ. ಸತ್ಯವನ್ನು ಮರೆಮಾಚಿ, ಬೈಬಲ್ನಲ್ಲಿ ಇರುವುದನ್ನು ಮರೆಮಾಚಿ ಅವರಿಗೆ ಇಷ್ಟವಾದ ರೀತಿಯಿಂದ ಬರೆದುಕೊಂಡು ಸುವಾರ್ತೆಯನ್ನು ಸಾರ್ತಿದ್ದಾರೆ. ಅದು ನಿಜವಾದ ಸುವಾರ್ತೆ ಅಲ್ಲ. ಆದ್ರೆ ಇಲ್ಲಿ ಪೌಲನು ಹೇಳ್ತಾನೆ, ನಾನು ಸಾರಿದ ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದನು. ಅಂದ್ರೆ ಆಗಿನ ಕಾಲದಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಯಾರ ಮೂಲಕವಾಗಿ ಸಾರಲ್ಪಡ್ತಿತ್ತು? ಅಪೊಸ್ತಲರ ಮೂಲಕ ಸಾರ್ತಾ ಇತ್ತು. ಅದು ಸತ್ಯವಾದ ಸುವಾರ್ತೆ. ಇಂದಿನ ಕಾಲದಲ್ಲಿ ನಮಗೆ ಅನೇಕ ಸತ್ಯಬೋಧಕರು, ನಾವಿವತ್ತು ಕೇಳ್ತಾ ಇದ್ದೀವಲ್ಲ, ಸತ್ಯ ಸುವಾರ್ತೆಯನ್ನು ಕೇಳ್ತಾ ಇದ್ದೀವಿ. ಅದೇ ರೀತಿ ಅನ್ಯ ಸುವಾರ್ತೆಯನ್ನು ನಾವು ಕೇಳಿದ್ವಿ, ಭಿನ್ನವಾದ ಸುವಾರ್ತೆಯನ್ನು ಕೇಳಿದ್ವಿ. ಆದ್ರೆ ಈಗ ನಮಗೆ ಸತ್ಯ ಸುವಾರ್ತೆಯನ್ನು ಕರ್ನಾಟಕದಲ್ಲಿ ರಾಮಣ್ಣವರ ಮೂಲಕವಾಗಿ, ಇಮ್ಮಾನುವಣ್ಣರ ಮೂಲಕವಾಗಿ ಶುರುವಾಯ್ತು ಕರ್ನಾಟಕದಲ್ಲಿ. ಈಗ ಪ್ರತಿಯೊಬ್ಬ ದೇವ ಸೇವಕರು ಆ ಸತ್ಯ ಸುವಾರ್ತೆಯನ್ನು ನಮಗೆ ಹೇಳ್ತಾ ಇದ್ದಾರೆ. ಅಂತ ಒಂದು ಸುವಾರ್ತೆ, ದೇವರ ಸುವಾರ್ತೆಯನ್ನು, ಸತ್ಯ ಸುವಾರ್ತೆಯನ್ನು ಬೈಬಲ್ನಲ್ಲಿ ಇದ್ದ ಹಾಗೆ ಸಾರುವಂತದ್ದೇ ಸತ್ಯ ಸುವಾರ್ತೆ. ಬೈಬಲಿಗೆ ವಿರೋಧವಾಗಿ ಸಾರುವಂತದ್ದು, ಬೈಬಲ್ನಲ್ಲಿ ಇಲ್ಲದನ್ನು ಸಾರುವಂತದ್ದು ಭಿನ್ನವಾದ ಸುವಾರ್ತೆ. ನಮ್ಮನ್ನು ಏನಕ್ಕೆ ಕರೆಯಲ್ಪಟ್ಟಂದ್ರೆ, ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು. ಯೇಸು ಕ್ರಿಸ್ತನಲ್ಲಿ ಪ್ರಭಾವವಾದ ಸಂಪಾದನೆ. ಏನ್ ಸಂಪಾದನೆ? ಜ್ಞಾನ ಸಂಪಾದನೆ. ಯೇಸು ಕ್ರಿಸ್ತರೇ ಒಂದು ಜ್ಞಾನ ಭಂಡಾರ. ಈ ಬೈಬಲ್ ಅನ್ನೋದು ಒಂದು ಜ್ಞಾನ ಭಂಡಾರ. ಇದು ಮತ ಪುಸ್ತಕನೂ ಅಲ್ಲ, ಮತಾಂತರ ಮಾಡುವ ಪುಸ್ತಕನೂ ಅಲ್ಲ. ಇದು ಪ್ರತಿಯೊಬ್ಬರು ಒಬ್ಬ ಮನುಷ್ಯನಾಗಿ ಹುಟ್ಟಿದನಂದ್ರೆ ಆ ಮನುಷ್ಯನಿಗೆ ಈ ಸತ್ಯವೇದ ತುಂಬಾ ಅವಸರ ಇದೆ. ಪ್ರತಿಯೊಬ್ಬರು ಈ ಬೈಬಲ್ ಅನ್ನು ಓದುವುದರ ಮೂಲಕವಾಗಿ ಯೇಸು ಕ್ರಿಸ್ತನ ಜ್ಞಾನವನ್ನು, ದೇವರ ಪ್ರೀತಿಯನ್ನು ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ. ಇದನ್ನು ಸಂಪಾದನೆ ಮಾಡಿಕೊಳ್ಬೇಕು. ಸಂಪಾದನೆ ಅಂದ್ರೆ ನಾವು ಹಣವನ್ನು ಸಂಪಾದನೆ ಮಾಡೋದು ಮಾತ್ರ ಅಲ್ಲ, ದೇವರ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಲಿಕ್ಕೋಸ್ಕರವಾಗಿ ನಮ್ಮನ್ನ
ಕ್ರಿಸ್ತೇಸುವಿನಲ್ಲಿ ಈ ಸುವಾರ್ತೆಯ ಮೂಲಕವಾಗಿ, ಸತ್ಯ ಸುವಾರ್ತೆಯ ಮೂಲಕವಾಗಿ ನಮ್ಮನ್ನು ರಕ್ಷಿಸಲ್ಪಟ್ಟು ನಾವು ಕ್ರಿಸ್ತನನ್ನು ತಿಳಿದುಕೊಂಡಾಗ ನಾವು ದೀಕ್ಷಾ ಸ್ನಾನ ತಗೊಂತೀವಿ. ದೀಕ್ಷಾ ಸ್ನಾನ ತಗೊಂಡಾಗ ರಕ್ಷಣಾ ಮಾರ್ಗದಲ್ಲಿ ಬರ್ತೀವಿ. ರಕ್ಷಣೆ ಮಾರ್ಗದಲ್ಲಿ ಬಂದಾಗ ನಾವು ಸಭೆಯಾಗಿ ಸೇರ್ತೀವಿ. ಸಭೆಯಾಗಿ ಸೇರಿದಾಗ ನಾವು ಯೇಸು ಕ್ರಿಸ್ತರ ಜ್ಞಾನವನ್ನು, ದೇವರ ಜ್ಞಾನವನ್ನು ಹೆಚ್ಚೆಚ್ಚಾಗಿ, ಪವಿತ್ರಾತ್ಮರ ಜ್ಞಾನವನ್ನು ಹೆಚ್ಚೆಚ್ಚಾಗಿ ನಾವು ಪಡೆದುಕೊಳ್ಳಲು ಸಾಧ್ಯ. ಹಾಗಾಗಿ ನಮ್ಮನ್ನು ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದನೆ ಮಾಡುವುದಕ್ಕೆ, ಅಂತಿಮವಾಗಿ ಯೇಸು ಕ್ರಿಸ್ತನ ಪ್ರಭಾವವನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕು. ಲಾಸ್ಟ್ ನಾವು ನೋಡುವಷ್ಟೊತ್ತಿಗೆ ನಮ್ಮನ್ನು ನಾವು ಯೇಸು ಕ್ರಿಸ್ತನ ರೀತಿಯಲ್ಲಿ ನಮ್ಮನ್ನು ಬದಲಾಯಿಸಿಕೊಳ್ಬೇಕು. ಯೇಸು ಕ್ರಿಸ್ತನ ಈ ಮಹಿಮೆ ಏನಿದೆ, ಅವರ ಗುಣಾತಿಶಯಗಳು ಏನಿದೆ, ಅದು ನಮ್ಮೊಳಗೆ ಅಳವಡಿಸಿಕೊಳ್ಬೇಕು. ದಿನೇ ದಿನೇ ವಾಕ್ಯಗಳನ್ನು ಕೇಳುವುದರ ಮೂಲಕವಾಗಿ, ದಿನೇ ದಿನ ಬೈಬಲ್ ಅನ್ನು ಧ್ಯಾನ ಮಾಡುವ ಮೂಲಕವಾಗಿ, ಪ್ರತಿ ಒಂದು ಸತ್ಯ ಸುವಾರ್ತೆಯು ಪ್ರತಿನಿತ್ಯವೂ ನಮಗೆ ಸಿಗುವುದರಿಂದ ನಮ್ಮನ್ನು ನಾವು ತಿದ್ದಿಕೊಂಡು ಬದಲಾಯಿಸಿಕೊಂಡು ಕೊನೆಯದಾಗಿ ನಾವು ಯೇಸು ಕ್ರಿಸ್ತನ ಸ್ವಾರೂಪ್ಯವನ್ನು ಪಡೆದುಕೊಳ್ಬೇಕು, ಆತನ ಪ್ರಭಾವವನ್ನು ಪಡೆದುಕೊಳ್ಬೇಕು. ಅದಕ್ಕೋಸ್ಕರವಾಗಿ ನಮ್ಮನ್ನು ದೇವರ ಸುವಾರ್ತೆಯ ಮೂಲಕವಾಗಿ ನಮ್ಮನ್ನು ಕರೆಯಲ್ಪಟ್ಟು ನಮ್ಮನ್ನ ಸಪರೇಟ್ ಮಾಡಿದ್ದಾರೆ. ಅಂದ್ರೆ ಕ್ರಿಸ್ತನಲ್ಲಿ ಆರಿಸಲ್ಪಟ್ಟವರಾಗಿ, ಪ್ರತ್ಯೇಕಿಸಲ್ಪಟ್ಟನಾಗಿ, ಪ್ರತಿಷ್ಠಿತನಾಗಿ ದೇವರು ಮಾಡಿದ್ದಾನೆ. ನಾವು ಸಭೆ ಎನ್ನುವುದು ಯಾವಾಗ ಸ್ಟಾರ್ಟ್ ಆಯ್ತು? ಹಾಗಾದ್ರೆ ನಾವು ಸುವಾರ್ತೆ ಮೂಲಕವಾಗಿ ನಾವು ಸಭೆ ಸೇರ್ಕೊಂಡಿದ್ವಿ, ಓಕೆ. ಆದ್ರೆ ಅದು ಯಾವಾಗ ಸ್ಟಾರ್ಟ್ ಆಯ್ತು ಅನ್ನೋದು ನೋಡ್ಬೇಕಾದ್ರೆ, ನಾವು ಕ್ರಿಸ್ತನ ಸಭೆ ಅಥವಾ ದೇವರ ಸಭೆ ಶುರುವಾಗಿದ್ದು 1ನೇ ಶತಮಾನದಲ್ಲಿ. 1ನೇ ಶತಮಾನದಲ್ಲಿ ನಾವು ಇಸ್ವಿ ಲೆಕ್ಕ ಹಾಕ್ಬೇಕಂದ್ರೆ ಸುಮಾರು 33ನೇ ಇಸ್ವಿಯಲ್ಲಿ, ಯೇಸು ಕ್ರಿಸ್ತರ ಮರಣದ ನಂತರ, ಯೇಸು ಕ್ರಿಸ್ತನ ಸಮಾಧಿ ಪುನರುತ್ಥಾನ ಆದ ನಂತರ ಸಭೆ ಸ್ಟಾರ್ಟ್ ಆಯ್ತು. ನಾವು ಅದನ್ನ ಸಹ ನಾವು ನೋಡ್ಬೋದು. 1ನೇ ಶತಮಾನದಲ್ಲಿ ಸುಮಾರು 33ನೇ ಇಸ್ವಿಯಲ್ಲಿ ಕ್ರಿಸ್ತನ ಸಭೆ ಭೂಮಿ ಮೇಲೆ ಶುರುವಾಯ್ತು. ಅದನ್ನ ಮೊದಲನಾಗಿ ಸ್ಥಾಪನೆ ಮಾಡಿದವರು ಯಾರಂದ್ರೆ ಪೇತ್ರನ ಸುವಾರ್ತೆ ಮೂಲಕವಾಗಿ ಮೊದಲನೇದಾಗಿ ಸಭೆ ಶುರುವಾಯ್ತು ಭೂಮಿ ಮೇಲೆ. ಯಾಕಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ಪೇತ್ರನನ್ನ ಯಾಕೆ ದೇವರು ಸುವಾರ್ತೆಗೆ ಆತನನ್ನೇ ಅಡಿಪಾಯ ಮಾಡ್ಕೊಂಡಿದ್ದಾರಂದ್ರೆ, ಪೇತ್ರನ ಮೊದಲನೇ, ನಮಗೆ ಗೊತ್ತು, ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಪಂಚಶತಮ ಹಬ್ಬದ ದಿನದಂದು ನಡೆದ ವಿಷಯಗಳು ಎಲ್ಲರಿಗೂ ಗೊತ್ತಿದೆ. ಅವತ್ತು ಪೇತ್ರನ ಸುವಾರ್ತೆ ಮೂಲಕವಾಗಿ ಅನೇಕ ಜನರು ಮನಸ್ಸಿನಲ್ಲಿ, ಹೃದಯಕ್ಕೆ ಅಲಗು ನೆಟ್ಟಂತರಾಗಿ ಅವರೆಲ್ಲರೂ ಮಾರ್ಪಾಡು ಹೊಂದಲಿಕ್ಕೆ ನಾವೇನ್ ಮಾಡ್ಬೇಕು ಸಹೋದರರೇ ಅಂತ ಕೇಳ್ತಾರೆ. ಆಗ ಪೇತ್ರನು ಮತ್ತು ಉಳಿದ ಅಪೊಸ್ತಲರು ಗಟ್ಟಿಯಾಗಿ ನಿಂತು ಮಾತಾಡ್ತಾರೆ. ನೀವು ಯಾರನ್ನು ಬೇಡ ಎಂದು ಬಿಸಾಕಿದೀರೋ, ಯಾರನ್ನು ನೀವು ಕೊಲ್ಲಲ್ಪಟ್ಟಿದ್ದೀರೋ, ಆತನಿಂದನೇ ನಿಮಗೆ ರಕ್ಷಣೆ ಮಾರ್ಗ ಸಿಗುವುದು. ಯೇಸು ಕ್ರಿಸ್ತನೇ ಆ ಮೂಲೆಗಳು. ಆತನನ್ನು ನೀವು ನಂಬಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವ ಮೂಲಕವಾಗಿ ನಿಮಗೆ ರಕ್ಷಣೆ ಬರುವುದು ಅಂತೇಳಿ ಹೇಳಿದಾಗ, ಎಲ್ಲರೂ ಸಹ ಸುಮಾರು 3,000 ಜನಗಳು ದೀಕ್ಷಾಸ್ನಾನ ತಕೊಂಡು ಮೊದಲನೇದಾಗಿ ಪೇತ್ರನ ಮೂಲಕವಾಗಿ ಭೂಮಿಯ ಮೇಲೆ ಸಭೆ ಸ್ಥಾಪನೆ ಆಗುತ್ತೆ. ಇದು ಒಂದಾದ್ರೆ, ಯೇಸು ಕ್ರಿಸ್ತರು ಸ್ವತಃ ಪೇತ್ರನಿಗೆ ಹೇಳಿದ್ರು, ನೀನು ಬಂಡೆ. ಪೇತ್ರ ಅಂದ್ರೆ ಬಂಡೆ. ಈ ಬಂಡೆಯ ಮೂಲಕ ನಾನು ಭೂಮಿಯಲ್ಲಿ ಒಂದು ಸಭೆಯನ್ನು ಸ್ಥಾಪನೆ ಮಾಡ್ತೀನಿ ಅಂತ ಯೇಸು ಸ್ವಾಮಿ ಸ್ವತಃ ಹೇಳಿದ್ರು. ಯಾಕಂದ್ರೆ ದೇವರ ಮಾತು ಯಾವುದು ಸುಳ್ಳಾಗುವುದಿಲ್ಲ. ಬಂಡೆ ಅಂತ ಹೇಳಿದ್ರೆ ಕಠಿಣ ಹೃದಯ ಅಂತ ನಾವ್ ಅಂತೀವಲ್ವಾ, ಪೇತ್ರನು ಬಂಡೆ. ಪೇತ್ರನಿಗೆ ಬಂಡೆ ಅಂತ ಹೋಲಿಸಿದ್ದಾರೆ. ಅಂದ್ರೆ ಆತನ ಮೂಲಕವಾಗಿ ಬಂಡೆಯ ಮೇಲೆ ನಮ್ಮ ಸಭೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಭೂಲೋಕದಲ್ಲಿ ಸಭೆಯನ್ನು ಸ್ಥಾಪನೆ ಮಾಡಿದ್ದು ಯಾರು? ಪೇತ್ರನು. ಭೂಲೋಕದಲ್ಲಿ ಸಭೆಯನ್ನು ಸ್ಟಾರ್ಟ್ ಮಾಡಿದ್ದು ಪೇತ್ರನು. ಅಲ್ಲಿವರೆಗೆ ಸಭೆ ಅನ್ನೋದು ಹೆಸರು ಬಂದಿರ್ಲಿಲ್ಲ. ಅದನ್ನ ನಾವು ವಾಕ್ಯಗಳ ಮೂಲಕವಾಗಿ ನಾವು ನೋಡ್ಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1 ಮತ್ತು 2 ವಾಕ್ಯವನ್ನು ತೆಗೆದು ನೋಡೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡು, ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ, ಅವರಲ್ಲಿ ಒಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರಿಗೆ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಸಾಕು.
ಈ ನಮಗೆ ಇದು ಗೊತ್ತಿರುವಂತ ವಿಷಯ. ಪಂಚಮ ಶತಮಾನ ಹಬ್ಬದ ದಿನ ಎಲ್ಲಾ ಆ ಯಹೂದ್ಯರು ಎಲ್ಲರೂ ಬೇರೆ ಬೇರೆ ಪ್ರಾಂತದಲ್ಲಿರೋರೆಲ್ಲ ಬಂದು ಒಂದು ಸಭೆಯಾಗಿ ಸೇರಿದ ಜಾಗದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವತ್ತು ಬಿರುಗಾಳಿ ಬೀಸುವಂತೆ ಪವಿತ್ರ ಆತ್ಮನು ಆ ಮನೆಯ ಮೇಲೆ ಬಂದು ಎಲ್ಲರ ನಾಲಿಗೆ ಮೇಲೆ ವಿಧ ವಿಧವಾದ ರೀತಿಯಿಂದ ಅನ್ಯ ಭಾಷೆಗಳನ್ನು ಆಡುವುದರ ಮೂಲಕವಾಗಿ ಪವಿತ್ರಾತ್ಮ ಭರಿತರಾಗಿ ಎಲ್ಲರೂ ತಮಗೆ ಗೊತ್ತಾಗುವ ಶಕ್ತಿಯಿಂದ ಅವರು ಪ್ರವಾದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ನೋಡ್ಬಿಟ್ಟು ಅಲ್ಲಿ ಬಂದಿರೋರೆಲ್ಲರೂ ತಮ್ಮ ಭಾಷೆಯಲ್ಲೇ ಮಾತಾಡ್ತಾ ಇದಾರಲ್ಲ. ಅನ್ಯ ಭಾಷೆ ಅಂತ ಹೇಳಿದ್ರೆ ಅವ್ರವ್ರಿಗೆ ಗೊತ್ತಾಗುವ ಭಾಷೆಯಿಂದಾನೇ ಮಾತಾಡ್ತಿದ್ದಂಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಯಾರ ಅಪೋಸ್ತಲರಿಗೆ ಎಲ್ಲಾ ಭಾಷೆನೂ ಗೊತ್ತಿರ್ಲಿಲ್ಲ. ಆದ್ರೂ ಸಹ ಅಲ್ಲಿ ಬೇರೆ ಬೇರೆ ಪ್ರಾಂತದಿಂದ ಬೇರೆ ಬೇರೆ ಊರಿನಿಂದ ಬಂದಿದ್ದವರಿಗೆಲ್ಲ ಅವರು ಆಡುವ ಒಂದೊಂದು ಮಾತುಗಳು ಅವರ ಸ್ವಂತ ಭಾಷೆಯಲ್ಲಿ ಮಾತನಾಡಿದ ಹಾಗೆ ಕೇಳಿಸ್ತಾ ಇತ್ತು. ಅದು ಅನ್ಯ ಭಾಷೆ. ಪವಿತ್ರಾತ್ಮನವರ ಮೇಲೆ ಇಳಿದು ತಮ್ಮ ತಮ್ಮ ಶಕ್ತಿಗಳ ಪ್ರಕಾರವಾಗಿ ತಮಗೆ ಯಾವ ಭಾಷೆಗಳನ್ನ ಮಾತಾಡೋಕ್ಕಾಗುತ್ತೋ ಎಲ್ಲರೂ ಮಾತನಾಡ್ತಾ ಇದ್ರು. ಅದನ್ನ ಆಗ ಎಲ್ಲರೂ ಸಹ ಹಬ್ಬಕ್ಕಾಗಿ ಊರಿನಲ್ಲಿ ಒಂದು ಜಾತ್ರೆ ಆದ್ರೆ ಎಲ್ಲರೂ ಸೇರ್ತಾರಲ್ಲ, ಹಾಗೆ ಪಂಚಸಪ್ತಮ ಹಬ್ಬದ ದಿನದಂದು ಎಲ್ಲಾ ಚದುರಿ ಹೋದ ಯಹೂದ್ಯರೆಲ್ಲ ಬಂದು ಒಂದ್ ಕಡೆ ಸೇರ್ಕೊಂಡಿದ್ರು. ಅವರವರು ಆಡುವ ಭಾಷೆಯಲ್ಲಿ ಅವರಿಗೆ ಅವರು ಸುವಾರ್ತೆ ಸಾರಿದ್ದು ಅವರಿಗೆ ಕೇಳಲ್ಪಟ್ಟಿತ್ತು. ಅಂದ್ರೆ ಅವತ್ತಿನ ದಿನ ಎಲ್ಲರೂ ಸೇರ್ಕೊಂಡಿದ್ರು. ಆಗ ಪವಿತ್ರಾತ್ಮನ ದಾನ ಆಯ್ತು. ದೀಕ್ಷಾ ಸ್ನಾನದ ಮೂಲಕವಾಗಿ ಪವಿತ್ರಾತ್ಮನ ದಾನ ಆಯ್ತು. ಅದೇ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಾಕ್ಯವನ್ನು ತೆಗೆದು ನೋಡೋಣ ಪ್ರಿಯರೇ, ಇನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ. 41. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಥ್ಯಾಂಕ್ ಯು. ಇಲ್ಲಿ ಪ್ರಪ್ರಥಮವಾಗಿ ಯೇಸು ಸ್ವಾಮಿ ಬಗ್ಗೆ ಸುವಾರ್ತೆಯನ್ನು ಸಾರಿ ಅವರು ಯೇಸು ಸ್ವಾಮಿಯನ್ನು ಉನ್ನತವಾಗಿ ತೋರಿಸಿದ್ರಿಂದ ಜನಗಳೆಲ್ಲ ಏನ್ ಮಾಡಿದ್ರು, ಅಲ್ಲಿ ಬಂದವರು ಮತ್ತು ಇವರು ಪವಿತ್ರಾತ್ಮ ಭರಿತವಾಗಿ ಒಬ್ಬರೊಬ್ರು ಮಾತನಾಡುವುದನ್ನು ನೋಡ್ಬಿಟ್ಟು ಅಲ್ಲಿ ಸೇರಿದವರಿಗೆಲ್ಲ ಅವ್ರು ಮಾಡಿದ ಪಾಪ ಏನು ಅನ್ನೋದು ಅರಿವಾಯ್ತು. ಅವರು ಕತ್ತಲೆಯಲ್ಲಿದ್ದರು, ಬೆಳಕಿನ ಕಡೆಗೆ ಬರಲು ದೇವರ ಆತ್ಮ ಪ್ರೇರೇಪಿಸಿದ್ರಿಂದ ಅವರೆಲ್ಲರೂ ಏನ್ ಮಾಡಿದ್ರು, ಅವರವರು ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರ ಬೋಧನೆಯನ್ನು ಕೇಳಿ ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಯಲ್ಲಿ ನಿರತರಾದರು. ಅಂದ್ರೆ ಸುಮಾರು 3,000 ಜನರು ಪ್ರಪ್ರಥಮವಾಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವ ಮೂಲಕವಾಗಿ ಸಭೆಯಾಗಿ ಸೇರಿದರು. ನಾವು ಸಭೆಯಾಗಿ ಸೇರಿದಾಗ ಏನೇನ್ ಮಾಡ್ತೀವಿ? ಎಲ್ಲರೂ ಅನ್ಯೋನ್ಯತೆಯಿಂದ ಕೂಡಿ ಬರ್ತೀವಿ. ಅದೇ ರೀತಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡ್ತೀವಿ. ಹಾಡುಗಳಿಂದ ದೇವರನ್ನು ಘನಪಡಿಸ್ತೀವಿ. ಅದೇ ರೀತಿಯಾಗಿ ರೊಟ್ಟಿ ಕಾರ್ಯಕ್ರಮದಲ್ಲಿ ಸಹ ನಾವು ಭಾಗವಹಿಸ್ತೀವಿ. ಒಬ್ಬರೊಬ್ರು ಅನ್ಯೋನ್ಯತೆಯಿಂದ ನಾವು ಹೇಗೆ ನಾವು ಈ ದಿನ ಸಭೆಯಲ್ಲಿ ಮಾಡ್ತೀವೋ ಅದೇ ರೀತಿಯಾಗಿ ಪ್ರಪ್ರಥಮವಾಗಿ ಪೇತ್ರನ ಸುವಾರ್ತೆಯನ್ನು ಕೇಳ್ಬಿಟ್ಟು ಅಪೊಸ್ತಲರ ಸುವಾರ್ತೆಯನ್ನು ಕೇಳ್ಬಿಟ್ಟು 3,000 ಜನರು ಸಭೆಯಾಗಿ ಸೇರ್ತಾರೆ. ಅದು ಪಂಚಸತಮ ಹಬ್ಬದ ದಿನ. ಹಾಗಾಗಿ ಅವತ್ತು ಸಭೆ ಭೂಮಿಯ ಮೇಲೆ ಸ್ಥಾಪನೆ ಆಯ್ತು. ಪ್ರಪ್ರಥಮವಾಗಿ ಪೇತ್ರನ ಬೋಧನೆಯಿಂದ ಅವತ್ತು ಸಭೆ ಶುರುವಾಯ್ತು. ಭೂಮಿ ಮೇಲಿರುವಂತ ಸಭೆ, ಪ್ರಪ್ರಥಮ ಸಭೆ ಪೇತ್ರನು ಮೂಲಕವಾಗಿ ಬೋಧನೆಯ ಮೂಲಕವಾಗಿ ಅವತ್ತು 3,000 ಜನರು ಹೇಗೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವ ಮೂಲಕವಾಗಿ ಸಭೆಯನ್ನು ಸೇರಿದರು. ಅಂದ್ರೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವ ಮೂಲಕ ನಾವು ಸಭೆಯಾಗಿ ಕ್ರಿಸ್ತನಲ್ಲಿ ಸೇರಿಸಲ್ಪಡ್ತೇವೆ. ಒಂದು ವೇಳೆ ನಮ್ಮ ತಂದೆ ತಾಯಿಗಳು, ನಮ್ಮ ಅಜ್ಜ ಅಜ್ಜಿಂದರು, ಕಾಲಾಂತರದ ಮುತ್ತಾತರು ನಾವು ಹೇಳ್ತೀವಿ ನಾವು ಹುಟ್ಟಿದಾಗಿಂದ ಕ್ರಿಶ್ಚಿಯನ್ ಅಂತ. ಆ ತರವಾಗಿ ಬಂದವರು ಅಲ್ಲ ಪ್ರಿಯರೇ. ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ದೇವರನ್ನು ಒಪ್ಪಿಕೊಂಡು ದೀಕ್ಷಾ ಸ್ನಾನ, ತಂದೆ ಮಗ ಪವಿತ್ರಾತ್ಮರ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡು ನಾವು ಸಭೆಗೆ ಯಾವಾಗ ಸೇರಲ್ಪಡ್ತೀವೋ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಆಗ ನಾವು ಕ್ರೈಸ್ತರು ಆಗ್ತೀವಿ. ಕ್ರೈಸ್ತರನ್ನು ನಾವು ಸಭೆ ಅಂತ ಕರಿತೀವಿ. ಅವ್ರು ಎಲ್ಲಿ ಇರ್ತಾರೋ ಅದೇ ಸಭೆ. ಅವ್ರು ಎಲ್ಲರೂ ಕೂಡಿ ಬಂದಾಗ ಅದಕ್ಕೆ ನಾವು ಸಭೆ ಅಂತ ಕರಿತೀವಿ. ಯಾಕಂದ್ರೆ ನಾನೇ ಆಲಯ ಅಲ್ವಾ, ಪ್ರತಿಯೊಬ್ಬರು ದೇವರ ಆಲಯ. ಆ ಆಲಯಗಳು ಒಂದು ಕಡೆ ಕೂಡಿ ಅಲ್ಲಿ ದೇವರ ಮಾತುಗಳನ್ನು, ದೇವರ ಜ್ಞಾನವನ್ನು ತಿಳಿದುಕೊಳ್ಳುತ್ತಾ
ಅನನ್ಯತೆಯಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ, ದೇವರ ಘನಪಡಿಸುವಿಕೆಯಲ್ಲಿ ಎಲ್ಲದರಲ್ಲೂ ನಾವು ಭಾಗಿಯಾಗುವಂತ ಒಂದು ಸಭೆಯಾಗಿ ಕೂಡುವುದಕ್ಕೆ ನಾವು ಇಲ್ಲಿ ಕ್ರಿಸ್ತನ ಸಭೆ ಅಂತ ಕರಿತೀವಿ. ಅದು ಪ್ರತ್ಯೇಕಪಟ್ಟವರು ಅಂದ್ರೆ ಯೇಸು ಸ್ವಾಮಿಯನ್ನು ಅಂಗೀಕರಿಸಲ್ಪಟ್ಟವರು, ಒಂದು ಪ್ರತ್ಯೇಕಿಸಲ್ಪಟ್ಟವರು, ದೇವ ಆಗುವುದಕ್ಕೆ, ದೇವರನ್ನು ಪ್ರಚಾರ ಪಡಿಸುವುದಕ್ಕೆ, ದೇವರನ್ನು ಉನ್ನತವಾಗಿ ಮಹಿಮೆ ಪಡಿಸುವುದಕ್ಕಾಗಿ ಸೇರಿ ಬರುವ ಜನ ಸಮೂಹವನ್ನು ನಾವಿಲ್ಲಿ ಸಭೆ ಅಂತೇಳಿ ಕರಿತೀವಿ. ಈಗ ಮೊದಲನೇ ಶತಮಾನದಲ್ಲಿ ಸುಮಾರು 33ನೇ ಇಸ್ವಿಯಲ್ಲಿ ಭೂಮಿಯ ಮೇಲೆ ಸಭೆ ಸ್ಥಾಪನೆ ಆಯಿತು. ಆಮೇಲೆ ಈಗ ಇರುವ ಸಭೆಗಳು ಹಾಗಾದ್ರೆ ಆ ಸಭೆ ಅಲ್ವಾ ಅಂತ ನಾವು ನೋಡುವಾಗ, ಭೂಮಿಯ ಮೇಲೆ ಇರುವ ಪ್ರತಿ ಒಂದು ಸಭೆಗಳು ಕ್ರಿಸ್ತನ ಸಭೆಯೇ. ಅದಕ್ಕೆ ನಾವು ಬೇರೆ ಬೇರೆ ಹೆಸರು ಇಟ್ಕೊಂಡಿದೀವಿ, ಓಕೆನೆ, ಆದ್ರೆ ಖಂಡಿತವಾಗಿ ಅಲ್ಲ. ಮತ್ತೆ ಇನ್ನೊಂದು ವಿಷಯನ ನಾವು ನೆನಪಿನಿಟ್ಕೊಳ್ಬೇಕು, ಕೆಲವರು ದೇವ್ರ ಕರೆ ಬಂದಿಲ್ಲ ಅಂತ ಕಾಯ್ತಾ ಇರ್ತಾರೆ. ಖಂಡಿತವಾಗಿ ಸುವಾರ್ತೆ ಮೂಲಕವಾಗಿ ಒಂದಲ್ಲ ಒಂದು ರೀತಿಯಾಗಿ ದೇವರ ವಾಕ್ಯ ನಮ್ಮ ಕಿವಿಗೆ ಬಿದ್ರೆ ಅದೇ ಕರೆಯುವಿಕೆ. ಈಗ ಈ ಕಾಲದಲ್ಲಿ ದರ್ಶನಗಳಾಗ್ಲಿ ಅಥವಾ ಕನಸುಗಳನ್ನಾಗ್ಲಿ ಅಥವಾ ಯಾವುದೇ ಒಂದು ಪ್ರವಾದಿಯಾಗಿ ಬಂದು ನಮ್ಮನ್ನ ಕರೆಯಬೇಕಾಗಿದ್ದ ಅಗತ್ಯ ಇಲ್ಲ. ಜನರ ಸುವಾರ್ತೆ ಯಾರು ಆದುಕೊಂಡಿದ್ದಾರೋ, ದೇವರು ಯಾರನ್ನು ಆದುಕೊಂಡಿದ್ದಾರೋ ಅವರ ಮೂಲಕವಾಗಿ ಯೇಸು ಕ್ರಿಸ್ತನ ಸುವಾರ್ತೆಯು ನಮ್ಮ ಕಿವಿಗೆ ತಲುಪ್ತಾ ಇದೆ ಅಂದ್ರೆ ಅದೇ ದೇವರ ಕರೆಯುವಿಕೆ. ಆ ಕರೆಯುವಿಕೆಗೆ ಒಳಪಟ್ಟವರು ದೀಕ್ಷಾಸ್ನಾನ ತೆಗೆದುಕೊಂಡು ದೇವರ ಸಭೆಯಲ್ಲಿ ಸೇರಿಸಲ್ಪಡ್ತಾರೆ. ಹಾಗಾಗಿ ಆ ಸುವಾರ್ತೆಯನ್ನು ನಾವು ಪ್ರತಿಯೊಬ್ಬರು ಸುವಾರ್ತೆಯನ್ನು ಕೇಳಿಸ್ಕೊಳ್ಬೇಕು. ಅದಕ್ಕೆ ಹೇಳೋದು, ವಾಕ್ಯವನ್ನು ಸಾರುವಾಗ ನಾವು ಎಚ್ಚರಿಕೆಯಿಂದ ಸಾರಬೇಕು, ಕೇಳುವಂತವ್ರು ಎಚ್ಚರಿಕೆಯಿಂದ ಕೇಳಿಕೊಳ್ಬೇಕು. ಅದರ ಮೂಲಕವಾಗಿ ನಮ್ಮ ರಕ್ಷಣಾ ಮಾರ್ಗಕ್ಕೆ ನಾವು ಬರ್ಲಿಕ್ಕೆ ಸಹಾಯವಾಗುತ್ತೆ. ಅದೇ ರೀತಿಯಾಗಿ ನಾವು ಪೇತ್ರನ ಮೂಲಕವಾಗಿ ನಾವು ನೋಡ್ತೀವಿ ಸಭೆ ಸ್ಟಾರ್ಟ್ ಆಯ್ತು. ಆ ಸಭೆ ಸ್ಟಾರ್ಟ್ ಆದ ಮೇಲೆ ಈಗ ನಮ್ಗೆ ಗೊತ್ತಾಗುತ್ತೆ, ಪೇತ್ರನ ಬಂಡೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಅದು ಮತ್ತಾಯ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಇದೆ. ಅದನ್ನು ಒಮ್ಮೆ ಓದಿ ನೋಡೋಣ. ಪೇತ್ರನ ಯಾಕೆ ಬಂಡೆ ಅಂತ ಕರಿತೀವಿ ಅಂತ. ಮತ್ತು ನಾನು ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು. ಸಾಕು. ಇಲ್ಲಿ ಪೇತ್ರನು ಬಂಡೆ ಅಲ್ವಾ. ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು. ಪೇತ್ರನಿಗೆ ಹೇಳ್ತಿದ್ದಾರೆ, ಸಿಮೋನ ಪೇತ್ರನಿಗೆ, ನೀನು ಪೇತ್ರನು ಅಂತ ಹೇಳಿದ್ರೆ ಬಂಡೆಕಲ್ಲು. ಈ ಬಂಡೆಯ ಮೇಲೆ ನಾನು ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾಗದು, ಪರಲೋಕ ರಾಜ್ಯದ ಬೀಗದ ಕೈ ನಿನಗೆ ಕೊಡಲ್ಪಡುವುದು. ಇಲ್ಲಿ ನಾವು 2 ಪ್ರಮುಖವಾದ ಮಾತುಗಳನ್ನು ನಾವು ಗಮನಿಸಬಹುದು. ಇಲ್ಲಿ ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾಗದು. ಈ ಭೂಮಿಯ ಮೇಲಿರುವ ಸಭೆ, ಪೇತ್ರನು ಕಟ್ಟಿರುವ ಬಂಡೆಯ ಮೇಲೆ ಕಟ್ಟಿರುವ ಈ ಸಭೆಗೆ ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾಗುವುದು. ಯಾವುದು ಪಾತಾಳ ಲೋಕದು? ಅಂಧಕಾರದಲ್ಲಿ ಇರುವಂತ ಯಾರು ಅಪವಾದಿಯು ನಮ್ಮನ್ನು ಮರಳುಗೊಳಿಸಲಾಗದು ಅಂತ ಅರ್ಥ. ಇಲ್ಲಿ ಅಪವಾದಿಯು ಬಂದು ಪ್ರತಿಯೊಬ್ಬರನ್ನು ಮರಳುಗೊಳಿಸಿ ಅವನಿಗೆ ಹಾಗೆ ಅವನು ಇದ್ ಮಾಡ್ತಾ ಇರ್ತಾನಲ್ವಾ, ಅವನಿಗೆ ಬೇಕಾದಾಗಿ ಉಪಯೋಗಿಸ್ತಾ ಇರ್ತಾನಲ್ಲ. ಆದ್ರೆ ನಿಜವಾಗಿಯೂ ನಾವು ದೇವರಿಂದ ಆರಿಸಲ್ಪಟ್ಟವರಾಗಿ, ಕರೆಯಲ್ಪಟ್ಟರಾಗಿ, ಕ್ರಿಸ್ತನಲ್ಲಿ ಪ್ರತಿಷ್ಠಾಪಿತರಾದ್ರೆ ಪಾತಾಳದ ಲೋಕದಲ್ಲಿಯೂ ಸಹ ಇರುವಂತ ಅಂಧಕಾರ ಶಕ್ತಿಗಳು ಸಹ ನಮ್ಮನ್ನ ಏನು ಮಾಡುವುದಕ್ಕಾಗಲ್ಲ. ಯಾಕಂದ್ರೆ ನಾವು ವಾಕ್ಯದ ಪ್ರಕಾರ ನಡೆದುಕೊಳ್ಳುವವರಾಗಿದ್ದು, ವಾಕ್ಯದಲ್ಲಿ ನೆಲೆಗೊಂಡವರಾಗಿದ್ರೆ ನಮ್ಮನ್ನು ಕದಲಿಸ್ಲಿಕ್ಕೆ ಆಗಲ್ಲ. ಅದಲ್ಲದೆ ಪರಲೋಕ ರಾಜ್ಯದ ಬೀಗದ ಕೈ ನಿನಗೆ ಕೊಡುವೆನು. ಇದೇನು ಪ್ರಭು ಹೀಗಂತ ಇದ್ದಾರೆ? ಅವ್ರು ಭೂಮಿಯ ಮೇಲೆ ಸ್ಥಾಪನೆ ಮಾಡ್ತಾರೆ, ಸಭೆ ಸ್ಥಾಪನೆ ಮಾಡ್ತಾರೆ. ಪರಲೋಕದಲ್ಲಿ ಪರಲೋಕದ ಬೀಗದ ಕೈಯನ್ನು ಆ ಸಭೆಗೆ ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಯೋಚನೆ ಮಾಡೋಣ. ಯಾವಾಗ ನಾವು ಕ್ರಿಸ್ತನ 2ನೇ ಬರೋಣದಲ್ಲಿ ಎತ್ತಲ್ಪಡುತ್ತೇವೆ ಅಂತ ಹೇಳ್ತೀವೋ ಅದು ಬೇರೆ ಯಾವುದೂ ಅಲ್ಲ, ಕ್ರಿಸ್ತನ ಸಭೆ. ಈ ಭೂಲೋಕದಲ್ಲಿ ಕಟ್ಟಿದ ಕ್ರಿಸ್ತನ ಸಭೆಯೇ ಕ್ರಿಸ್ತನ 2ನೇ ಬರೋಣದಲ್ಲಿ ಪರಲೋಕಕ್ಕೆ ಎತ್ತಲ್ಪಡುವುದು. ಅಂದ್ರೆ ಕ್ರಿಸ್ತನ ಸಭೆ ಅಂದ್ರೆ ಬೆಂಗಳೂರಿನಲ್ಲಿ ಇರುವುದು ಮಾತ್ರನೇ ಕ್ರಿಸ್ತನ ಸಭೆನಾ? ಮಂಗಳೂರಲ್ಲಿ ಇರುವುದು ಮಾತ್ರನೇ ಕ್ರಿಸ್ತನ ಸಭೆನಾ? ಬಳ್ಳಾರಿಯಲ್ಲಿ ಇರುವುದು ಮಾತ್ರನೇ ಕ್ರಿಸ್ತನ ಸಭೆನಾ? ಅಂದ್ರೆ ಹಾಗಲ್ಲ ಪ್ರಿಯರೇ. ಪ್ರಪಂಚದ ಮೇಲೆ, ಭೂಮಿಯ ಮೇಲಿರುವ ಎಲ್ಲ ಸಭೆಗಳು ಕ್ರಿಸ್ತನ ಸಭೆಗಳು. ನಾವು ಬೇರೆ ಬೇರೆ ಹೆಸರನ್ನು ಇಟ್ಕೊಂಡಿದೀವಿ, ಅದು
ವಾಕ್ಯಕ್ಕೆ ವಿರೋಧವಾಗಿದ್ದು, ಆದರೆ ಕ್ರಿಸ್ತನು ನಮಗೋಸ್ಕರ ರಕ್ತಧಾರೆಯಿಂದ ನಮ್ಮನ್ನು ಕೊಂಡ್ಕೊಂಡದ್ರಿಂದ ಎಲ್ಲೆಲ್ಲಿ ಭೂಮಿಯ ಮೇಲೆ ಸಭೆಗಳಿದವೋ ಸ್ಥಾಪಿತವಾಗಿದೆಯೋ ಅದೆಲ್ಲ ಕ್ರಿಸ್ತನ ಸಭೆ. ಆ ಕ್ರಿಸ್ತನ ಸಭೆ ನಮಗೆ ಅನುಕೂಲವಾಗಲಂತ ನಾವು ಬೇರೆ ಬೇರೆ ಪ್ರಾಂತದಲ್ಲಿ ಬೇರೆ ಬೇರೆ ಏರಿಯಾದಲ್ಲಿ ನಾವು ಸಭೆಯಾಗಿ ಕೂಡಿ ಬರ್ತೀವಿ. ಯಾಕೆ ನಾವು ಸಭೆಯಾಗಿ ಕೂಡಿ ಬರ್ತೀವಿ ಅಂದ್ರೆ ಯೇಸು ಕ್ರಿಸ್ತರ ಬರೆದಂತ ಈ ಯೇಸು ಕ್ರಿಸ್ತರು ಹೇಳಿದಂತ ಸುವಾರ್ತೆಗಳು, ಅದೇ ರೀತಿಯಾಗಿ ದೇವರ ಪ್ರೀತಿ, ದೇವರ ಜ್ಞಾನ, ದೇವರ ಕೋಪ, ದೇವರ ಮನಸ್ಸು ಪ್ರತಿಯೊಂದನ್ನು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ನಾವೆಲ್ಲರೂ ಒಂದು ಸಭೆಯಾಗಿ ಸೇರಿ ಬಂದು ದೇವರ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೋಸ್ಕರ ಸಭೆಯಾಗಿ ಸೇರ್ತೀವಿ. ಅದು ಒಂದು ಬಿಲ್ಡಿಂಗ್ ಅಲ್ಲ, ಅದು ಬಯಲು ಪ್ರದೇಶದಲ್ಲಿ ಮೈದಾನದಲ್ಲಿ ಕುತ್ಕೊಂಡ್ರು ಅದು ಸಭೆನೆ, ಕಟ್ಟಡದ ಒಳಗೆ ಕೂತ್ರು ಅದು ಸಭೆನೆ. ನೀವು ಎಲ್ಲೇ ಕುತ್ಕೊಂಡು ಇಬ್ಬರು ಮೂವರು ಕೂಡಿ ಬಂದು ದೇವರ ವಾಕ್ಯಗಳನ್ನು ಕೇಳುವಾಗ, ದೇವರ ಜ್ಞಾನವನ್ನು ಪಡೆದುಕೊಳ್ಳುವಾಗ ಅದನ್ನು ನಾವು ಸಭೆ ಅಂತ ಅನ್ಬೋದು. ಯಾಕಂದ್ರೆ ದೇವರ ಮಕ್ಕಳು, ದೇವರು ಆದುಕೊಂಡವರು ಕೂಡಿ ದೇವರ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಸಭೆಯಾಗಿ ಸೇರ್ತಿವೆ ವಿನಃ ಸಭೆ ಅಂತ ಹೇಳಿದ್ರೆ ಯಾವುದೇ ಒಂದು ಬಿಲ್ಡಿಂಗ್ ಅಲ್ಲ, ಯಾವುದೇ ಒಂದು ಚರ್ಚ್ ಅಲ್ಲ, ಯಾವುದೇ ಒಂದು ಮಂದಿರ ಅಲ್ಲ. ನಾವು ಸಭೆ ಅಂತ ಸೇರ್ತಾ ಇದ್ದೀವಂದ್ರೆ ದೇವರನ್ನು ಅರಿಯುವುದಕ್ಕಾಗಿ ಎಲ್ಲರೂ ದೇವ ಜನರಾದವರು ಸೇರುವುದೇ ಸಭೆ. ಇಲ್ಲಿ ನಾವು ಪ್ರತಿ ಒಂದು ಏರಿಯಾದಲ್ಲೂ ಇದ್ದುವಂತ ಸಭೆಗಳಿಗೆ ನಾವು ಬೇರೆ ಬೇರೆ ಹೆಸರಿಟ್ಕೊಂತ ಇದ್ದೀವಿ. ಖಂಡಿತವಾಗಿ ಅದು ವಾಕ್ಯದ ಪ್ರಕಾರ ತಪ್ಪು. ಪ್ರತಿ ಒಂದು ಸಭೆಗೂ ಕ್ರಿಸ್ತನ ಸಭೆ, ಜೀಸಸ್ ಅಥವಾ ಕ್ರಿಸ್ತ, ಈ ರೀತಿಯಲ್ಲಿ ನಾವು ಸಭೆಗೆ ಹೆಸರಿಡ್ಬೇಕೆ ವಿನಃ ಬೇರೆ ವಸ್ತುವಿನ ಹೆಸರು, ಊರಿನ ಹೆಸರು ಅದನ್ನ ನಾವು ಸಭೆಗೆ ಇಡಬಾರ್ದು. ಯಾಕಂದ್ರೆ ಅದು ವಾಕ್ಯದ ಪ್ರಕಾರ ತಪ್ಪು. ನಮಗೆ ರಕ್ತವನ್ನು ಕೊಟ್ಟು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದವರು ಯೇಸು ಕ್ರಿಸ್ತರು ಒಬ್ಬರೇ. ಆದ್ರಿಂದ ನಾವು ಯೇಸು ಕ್ರಿಸ್ತರ ಸಭೆಗೆ ಕ್ರಿಸ್ತನ ಸಭೆ ಅಂತಾನೆ ಹೆಸರನ್ನು ಇಡಬೇಕು. ಆ ಕ್ರಿಸ್ತನ ಸಭೆಯೇ ರಕ್ಷಿಸಲ್ಪಡುವಂಥದ್ದು. ಕ್ರಿಸ್ತನ ಸಭೆಯೇ ಎರಡನೇ ಬರೋಣದಲ್ಲಿ, ಯೇಸು ಕ್ರಿಸ್ತರ ಎರಡನೇ ಬರೋಣದಲ್ಲಿ ಪರಲೋಕಕ್ಕೆ ಎತ್ತಲ್ಪಡುವುದು. ನಾವು ಎಲ್ಲಿದ್ದರೂ, ಯಾವ ಭಾಷೆಯನ್ನು ಆಡೋರಾಗಿದ್ರು, ಯಾವುದೇ ಮೂಲೆಯದವರಾಗಿದ್ರು, ಯಾವುದೇ ಒಂದು ಪ್ರಾಂತಕ್ಕೆ ಸೇರಿದವರಾದ್ರೂ ಪರವಾಗಿಲ್ಲ, ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡು ಯೇಸು ಕ್ರಿಸ್ತನ ಮಾತುಗಳ ಪ್ರಕಾರವಾಗಿ ನಡೆಯುವವರು ಸಭೆಯಾಗಿ ಎಲ್ಲಿ ಸೇರಿ ಬರ್ತಾರೋ ಅದೇ ಸಭೆಯೇ ಪರಲೋಕಕ್ಕೆ ಎತ್ತಲ್ಪಡುವುದು. ಹಾಗಾಗಿ ನಾವು ಸಭೆ ಅಂದ ತಕ್ಷಣ ಇದೇ ಸಭೆಗೆ ಹೋಗ್ಬೇಕು, ಅದೇ ಸಭೆಗೆ ಹೋಗ್ಬೇಕಲ್ಲ ಅಂತ ಅಲ್ಲ. ನಮಗೆ ಅನುಕೂಲವಾದ ಹತ್ತಿರ ಇರುವ ಸಭೆಗೆ, ಯಾವ ಸಭೆಗಾದ್ರೂ ಹೋಗ್ಬೋದು. ಆತ್ಮಿಕ ಜ್ಞಾನದಲ್ಲಿ ಬಲಪಡಿಸುವ, ಆತ್ಮಿಕ ಜ್ಞಾನದಲ್ಲಿ ನಡೆಸುವ, ನಮ್ಮನ್ನು ಪ್ರತಿನಿತ್ಯ ವಾಕ್ಯದ ಮೂಲಕ ತಿದ್ದಿ ಬಲಪಡಿಸುವಂತ ಸಭೆಯಲ್ಲಿ ನಾವು ಸಭ್ಯಸ್ಥರಾಗ್ಬೇಕು. ನಾವೆಲ್ಲರ ಸಭೆಯ ಸಭ್ಯಸ್ಥರಂತೀವಿ. ಆ ಸಭೆಯ ಸಭ್ಯಸ್ಥರಾಗ್ಬೇಕಂದ್ರೆ ನಮ್ಮಲ್ಲಿ ಸಹ ಸಂಪೂರ್ಣವಾದ ಬದಲಾವಣೆಯನ್ನು ಕಂಡುಕೊಳ್ಬೇಕು. ಯೇಸು ಕ್ರಿಸ್ತರ ಪ್ರಭಾವವನ್ನು, ಮಹಿಮೆಯನ್ನು ನಾವು ಮಹಿಮೆ ಪಡಿಸುವಂತವರು ಆಗಿರ್ಬೇಕು ಪ್ರಿಯರೇ. ಹಾಗಾಗಿ ನಾವು ನೋಡುವಾಗ ಇದೊಂದು ಟ್ರೈನಿಂಗ್ ಸ್ಕೂಲ್ ಅಷ್ಟೇ. ಸಭೆ, ನಾವು ಸಭೆಯಾಗಿ ಸೇರ್ತೀವಲ್ಲ, ಚರ್ಚ್ ಸಭೆಯಾಗಿ ವಾರ ವಾರ ಸೇರ್ತೀವಿ ಅಂತ ಹೇಳಿದ್ರೆ ನಮಗೆ ನಾವು ಟ್ರೈನ್ ಅಪ್ ಮಾಡ್ಕೊಳಕ್ಕೆ, ಪ್ರತಿ ಒಂದು ಜ್ಞಾನವನ್ನು ಕಲಿಯಲಿಕ್ಕೆ ನಮಗೆ ಒಂದು ವೇದಿಕೆ ಬೇಕು. ಆ ವೇದಿಕೆಯನ್ನು ನಾವು ಸಭೆ ಅಂತ ಹೇಳಿ, ನಾವು ಚರ್ಚ್ ಅಂತ ಹೇಳಿ ನಾವು ಅಲ್ಲಿ ಕೂಡಿ ಬರ್ತಾ ಇದ್ದೀವಿನಾ, ಅದು ನಿಜವಾದ ಸಭೆ ನಮಗೆ ಹೇಳುವುದು. ಪ್ರತಿಯೊಬ್ಬರಿಗೂ ಸಭೆ ಅಂತಾನೆ ಕರೆಯುವುದು. ಯೇಸು ಕ್ರಿಸ್ತನ ಸಭೆ, ಕ್ರಿಸ್ತನ ಸಭೆ ಅಂತಾನೆ ಕರೆಯುವುದು. ಯಾಕಂದ್ರೆ ನಮ್ಮೊಳಗೆ ದೇವರು ವಾಸವಾಗಿದ್ದಾನೆ. ಹಾಗಾಗಿ ನಾವೇ ಸಭೆ. ದೇವರ ಸಭೆಯಲ್ಲಿ ಸೇರಿದ ಪ್ರತಿಯೊಬ್ಬರು ದೇವರ ದೇಹದಲ್ಲಿ ಇರುವಂತ ಒಂದೊಂದು ಅಂಗಗಳಾಗಿ ನಾವು ಅನ್ಯೋನ್ಯತೆಯಿಂದ, ಒಬ್ಬರಿಗೊಬ್ಬರು ವಿಧೇಯತ್ವದಿಂದ ಮತ್ತು ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಂತೈಸುತ್ತಾ, ದೇವರ ಮಾತುಗಳನ್ನು, ಎಚ್ಚರಿಕೆ ಮಾತುಗಳನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತಾ, ಒಬ್ಬರಿಗೊಬ್ಬರು ಸಂತೈಸುತ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ಸೇರಿ ಕೂಡಿ ಬಂದು ದೇವರ ಜ್ಞಾನವನ್ನು ತಿಳಿದುಕೊಳ್ಳುವುದೇ ಸಭೆ ಆಗಿದೆ. ಪ್ರಿಯರೇ, ಇಲ್ಲಿ ನಾವು ಸಭೆ ಅಂದ ತಕ್ಷಣ ನಮಗೆ ಕ್ರಿಸ್ತನ ಸಭೆ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಕ್ರಿಸ್ತನ ಸಭೆಯವರು. ಯಾಕಂದ್ರೆ ಆತನಲ್ಲಿ ನಾವು ಪ್ರತಿಷ್ಠಾಪಿತವರು. ಹಾಗಾಗಿ ನಾವು ನೆನ್ಪಿಟ್ಕೋಬೇಕು, ನಾವುಗಳೇ ಸಭೆಗಳು. ಕ್ರಿಸ್ತನಲ್ಲಿ ಸ್ಥಾಪಿತರಾದ ಪ್ರತಿಯೊಬ್ಬರು ಕ್ರಿಸ್ತನ ಸಭೆ. ಹಾಗಾಗಿ ಅದು ದೊಡ್ಡದು ಇರ್ಬೋದು, ಸಣ್ಣದಿರ್ಬೋದು, ಸಭೆಯಾಗಿ ಸೇರಿ ಬರುವುದು ನಾವು ದೇವರನ್ನು ತಿಳಿದುಕೊಳ್ಳಿಕ್ಕೆ ಟ್ರೈನಿಂಗ್ ಸ್ಕೂಲ್, ಒಂದು ಸ್ಕೂಲ್ ರೀತಿಯಲ್ಲಿ ನಾವು ಸೇರಿ ಸಭೆಯಾಗಿ ಸೇರಿಕೊಳ್ತೇವೆ. ಓಕೆ ಪ್ರಿಯರೇ, ಇಲ್ಲಿ ಪೌಲನು ಸಹ ತುಂಬಾ, ಅವರು ಎಲ್ಲರಿಗೂ ಪೌಲನು ಎಲ್ಲರಿಗೂ ದೀಕ್ಷಾ ಸ್ನಾನ ಕೊಟ್ಟಿಲ್ಲ. ಹಾಗಾಗಿ ಅವರು ಸುವಾರ್ತೆ ಸಾರದ ಮೂಲಕವಾಗಿ ಅನೇಕರನ್ನು ದೇವರ ಕಡೆ ರಕ್ಷಣೆ ಮಗು ಕರ್ಕೊ ಬರ್ತಾರೆ. ಪೇತ್ರನು ಅನೇಕ ಜನರನ್ನು ಕರ್ಕೊ ಬರ್ತಾರೆ. ಅಪೊಸ್ತಲರು ಅನೇಕ ಜನರು ಕರ್ಕೊ ಬರ್ತಾರೆ. ಒಬ್ಬೊಬ್ಬರು ದೇವರ ಸುವಾರ್ತೆಯನ್ನು ಸಾರಿ ಅನೇಕ ಮಂದಿ, ಫಿಲಿಪ್ಪನ್ ಇರ್ಬೋದು, ಎಲ್ಲರೂ ಸಹ ಸಭೆ ಸೇರಿಸ್ತಾರೆ. ಹಾಗಂತ ಅವರ ಹೆಸರುಗಳನ್ನು ಇಟ್ಟುಕೊಳ್ಬಾರ್ದು. ಸೆಂಟ್ ಪೌಲನ ಸಭೆ, ಪೀಟರ್ ಸಭೆ, ಈ ತರ ಎಲ್ಲ ಇಟ್ಕೊಬಾರ್ದು. ನಾವು ಕ್ರಿಸ್ತನ ಸಭೆಯವರು. ನಾವು
ಕ್ರಿಸ್ತನ ಸಭೆಯವರು, ನಮಗಾಗಿ ಜೀವ ಕೊಟ್ಟವರು ಕ್ರಿಸ್ತನೇ. ನಾವೆಲ್ಲರೂ ಕ್ರಿಸ್ತನ ಅಂಗಾಂಗಗಳಾಗಿ ಸಭೆಯಲ್ಲಿ ಸೇರಿಸಲ್ಪಡಬೇಕು. ಅದೇ ರೀತಿಯಾಗಿ ನಾವು ಇನ್ನೊಂದು ವಾಕ್ಯವನ್ನು ನೋಡೋಣ. ಪರಲೋಕಕ್ಕೆ ರಾಜ್ಯಕ್ಕೆ ಎತ್ತಲ್ಪಡುವುದು ಇದೇ ಭೂಮಿ ಮೇಲಿರುವ ಸಭೆ ಅಂತ ಹೇಳಿದೀವಲ್ಲ, ಅದಕ್ಕೆ ಉದಾಹರಣೆಯಾಗಿ ಒಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಕೊರಿಂಥ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 26ನೇ ವಾಕ್ಯವನ್ನು ಒಮ್ಮೆ ನೋಡೋಣ. 24ರಿಂದ ಓದ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ. ಆಮೇಲೆ ಆಮೇಲೆ ಆತನು ಬೇರೆ ಎಲ್ಲಾ ದೊರಕುವ ಎಲ್ಲಾ ಅಧಿಕಾರವನ್ನು ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸ ಕೊಡುವಾಗ ಸಮಾಪ್ತಿ. ಸಾಕು ಸಾಕು ಸಾಕು. ಇಲ್ಲಿ ದೊರೆ, ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು, ಎಲ್ಲಾ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆ ಆಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಇಲ್ಲಿ ನಾವು ನೋಡ್ಕೊಬಹುದು ಈ ಮಾತಿನ ಪ್ರಕಾರವಾಗಿ ಅದು ಮುಂದೆ ಕಂಟಿನ್ಯೂ ಮಾಡಿದ್ರೆ, ಯಾಕೆಂದರೆ ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನು ಆಡುವುದು ಅವಶ್ಯ. ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗಿರುವುದು. ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದನೆಂಬುದಾಗಿ ಹೇಳಿದ್ದೆಯಲ್ಲ. ಸಮಸ್ತವು ಆತನ ಅಧೀನದ ಮಾಡಿದ್ದಲ್ಪಟ್ಟಿದೆ ಎಂದು ಹೇಳುವಾಗ ಸಮಸ್ತವು ಅಧೀನ ಮಾಡಿ ಕೊಟ್ಟಾತನು ಅದರಲ್ಲಿ ಸೇರಲಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಇಲ್ಲಿ ನಾವು ಒಂದೇ ಒಂದು ವಿಷಯವನ್ನು ನಾವು ಗಮನಿಸೋಣ. ಸಮಸ್ತವು ಅಂದ್ರೆ ಈ ಭೂಲೋಕದಲ್ಲಿರುವಂತ ಸಮಸ್ತವು ಮಾತ್ರ ಅಲ್ಲ, ಪಾತಾಳ ಲೋಕದಲ್ಲಿರುವ, ಪರಲೋಕದಲ್ಲಿರುವ, ಭೂಲೋಕದಲ್ಲಿರುವ ಸಮಸ್ತ ಅಧಿಕಾರವು ದೇವರು ಯೇಸು ಕ್ರಿಸ್ತರಿಗೆ ಕೊಡಲ್ಪಟ್ಟಿದೆ. ಆ ದೇವರು ಕೊಟ್ಟಿರುವಂತ ಸಮಸ್ತ ಅಧಿಕಾರವನ್ನು ದೇವರು ಯಾರಿಗೆ ಕೊಡಲ್ಪಟ್ಟಿದ್ದಾರೆ? ಯೇಸು ಕ್ರಿಸ್ತರಿಗೆ ಕೊಡಲ್ಪಟ್ಟಿದೆ. ಅದೇ ರೀತಿಯಾಗಿ ಈ ಭೂಲೋಕದಲ್ಲಿ ಯೇಸು ಕ್ರಿಸ್ತರು ಏನು ಸಭೆ ಕಟ್ಟಿದಾರೋ ಅದನ್ನು ಸಹ ದೇವರ ಕೈಗೆ ಕೊನೆಯದಾಗಿ ಒಪ್ಪಿಸ್ಕೊಡ್ತಾರೆ. ಯಾಕಂದ್ರೆ ಎಲ್ಲಾ ದೊರೆತನವನ್ನು, ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ, ಯೇಸು ಸ್ವಾಮಿಯರು ಎಲ್ಲವನ್ನು ನಿವೃತ್ತಿ ಮಾಡಿ ದೇವರ ಕೈಗೆ ಅದನ್ನು ಒಪ್ಪಿಸ್ಕೊಡ್ತಾರೆ. ಆ ಒಪ್ಪಿಸ್ಕೊಟ್ಟಾಗ, ಅವರ ಪಾದ ಬಳಿಯಲ್ಲಿ ಎಲ್ಲ ಅಧಿಕಾರವನ್ನು ಕೊಟ್ಟಾಗ, ದೇವರು ಯೇಸು ಕ್ರಿಸ್ತನ ಮೂಲಕನೇ ಎಲ್ಲವನ್ನು ಸ್ಥಾಪಿತ ಮಾಡಿದ್ರಿಂದ ಎಲ್ಲ ಅಧಿಕಾರವನ್ನು ದೇವರ ಹತೋಟಿಯಲ್ಲಿ ಇದ್ದರೂ ಅದು ಯೇಸು ಕ್ರಿಸ್ತನ ಹತೋಟಿಗೆ ದೇವರು ಕೊಟ್ಟಿರ್ತಾರೆ. ಆದ್ರೆ ದೇವರು ಯೇಸು ಕ್ರಿಸ್ತನ ಹತೋಟಿಯಲ್ಲಿ ಇರೋಲ್ಲ. ದೇವರು ಸಮಸ್ತವನ್ನು ಯೇಸು ಕ್ರಿಸ್ತನ ಹತೋಟಿಯಲ್ಲಿ ಕೊಟ್ಟಿರ್ತಾರೆ, ಆದ್ರೆ ದೇವರು ಆತನ ಹತೋಟಿಯಲ್ಲಿ ಇರೋಲ್ಲ. ಆದ್ರಿಂದ ಯೇಸು ಸ್ವಾಮಿ ಪ್ರತಿಯೊಂದು ಅಧಿಕಾರವನ್ನು, ಪ್ರತಿಯೊಂದನ್ನು ಅವರು ಹೇಳಿದ ಎಲ್ಲ ಕೆಲಸಗಳನ್ನು, ಅವರ ಚಿತ್ತವನ್ನು ಸಂಪೂರ್ಣವಾಗಿ ನೆರವೇರಿಸಿ ದೇವರ ಪಾದದಲ್ಲಿ ಆತನು ಇಟ್ಟಾಗ ಸಮಾಪ್ತವಾಗುತ್ತೆ. ಆಗ ಪರಲೋಕ ರಾಜ್ಯದಲ್ಲಿ ಸಭೆ ಸ್ಥಾಪನೆ ಆಗುತ್ತೆ. ಭೂಮಿ ಆಕಾಶಗಳು ಅಳಿದು ಹೋಗುತ್ತೆ. ಯಾಕಂದ್ರೆ ಸಮಸ್ತವು ನಮಗೋಸ್ಕರವಾಗಿ ಮಾಡಿದ್ರು ದೇವರು. ನಮಗೋಸ್ಕರವನ್ನೇ ಈ ಇಡೀ ಸಮಸ್ತ ಭೂಮಂಡಲವನ್ನು, ಪ್ರಪಂಚವನ್ನು ಸೃಷ್ಟಿ ಮಾಡಿದ್ರು. ಅದರಲ್ಲಿರುವ ಎಲ್ಲ ಅಧಿಕಾರವು ಯೇಸು ಸ್ವಾಮಿಗೆ ಕೊಡಲ್ಪಟ್ಟಿತ್ತು. ಯೇಸು ಸ್ವಾಮಿಯು ತನ್ನ ಮಕ್ಕಳನ್ನು ಸಭೆಯ ಮೂಲಕ ಸೇರಿಸಿ ಅವರನ್ನು ದೇವರಲ್ಲಿ ಸಂಪೂರ್ಣವಾಗಿ ಭಯಭಕ್ತಿಯಿಂದ ಜೀವಿಸುವಂತೆ ಮಾಡಿ, ದೇವರಿಗೆ ಮೆಚ್ಚುಗೆಯಾಗಿಯೂ ನೀತಿಯುತರಾಗಿ ಯಥಾರ್ಥರಾಗಿ ಬದುಕುವಂತೆ ಮಾಡಿ, ದೇವರ ಸುವಾರ್ತೆಯನ್ನು ಸಾರುವಂತೆ ಮಾಡಿ, ಎಲ್ಲವನ್ನು ದೇವರ ಚಿತ್ತದ ಹಾಗೆ ನಡೆದ ಮೇಲೆ ಆತನು 2ನೇ ಸರಿ ಬರುವವನಾಗುವಾಗ ಸಮಸ್ತವನ್ನು ದೇವರ ಕೈಗಳಿಗೆ, ದೇವರ ಪಾದಗಳ ಕೆಳಗೆ ಯೇಸು ಸ್ವಾಮಿ ಒಪ್ಪಿಸ್ಕೊಡ್ತಾರೆ. ಆಗ ಸಮಾಪ್ತ ಆಗುತ್ತೆ. ಆಗ ಇಡೀ ಪ್ರಪಂಚವು ನಾಶವಾಗುತ್ತೆ, ಭೂಮಿ ಆಕಾಶಗಳು ಅಳಿದು ಹೋಗುತ್ತೆ, ಎಲ್ಲವೂ ಅಳಿದು ಹೋಗುತ್ತೆ. ಆದ್ರೆ ನಿತ್ಯವಾಗಿ ಉಳಿಯುವುದು ಪರಲೋಕ ಮತ್ತು ಪಾತಾಳ, ಅಂದ್ರೆ ನರಕ ಮತ್ತೆ ಸ್ವರ್ಗ ಎರಡೇ ಉಳಿಯುತ್ತೆ. ನಾವು ದೇವರ ಮಕ್ಕಳೊಂದು ಆದುಕೊಂಡವರು, ದೇವರಲ್ಲಿ ಪ್ರತಿಷ್ಠಿತರಾದವರು ಪರಲೋಕಕ್ಕೆ ಎತ್ತಲ್ಪಡ್ತೇವೆ. ಮತ್ತೆ ದೇವರಿಗೆ ವಿರೋಧವಾಗಿ ನಡ್ಕೊಂಡವರು, ದೇವರ ಮಾತನ್ನು ಧಿಕ್ಕರಿಸುವುದವರು, ತಿರಸ್ಕರಿಸಿದವರು ನರಕ ಅಂದ್ರೆ ಪಾತಾಳ ಲೋಕದಲ್ಲಿ ಸ್ಥಿರಪಡಿಸ್ತಾರೆ. ಹಾಗಾಗಿ ಇದು ಸಮಾಪ್ತ ಅಂದ್ರೆ ಕೊನೆಯದಾಗಿ ದೇವರು ಎಲ್ಲವನ್ನು ದೇವರ ಕೈಗೆ, ಯೇಸು ಕ್ರಿಸ್ತರು ದೇವರ ಕೈಗೆ ಒಪ್ಪಿಸ್ತಾರೆ ಅಂತ ನಾವು ತಿಳಿದುಕೊಳ್ಬಹುದು. ಇಲ್ಲಿ ನಾವು ತುಂಬಾ ವಾಕ್ಯಗಳನ್ನ ನೋಡಿದ್ದೀವಿ. ನಾವು ಸಭೆ ಹೇಗೆ ಎತ್ತಲ್ಪಡ್ತು, ಸಭೆ ಹೇಗೆ ಕಟ್ಟಲ್ಪಡ್ತು, ಪ್ರತಿಯೊಂದು ನಾವು ಗಮನಿಸಿದ್ದೀವಿ. ಪೇತ್ರನ ಮೂಲಕವಾಗಿ ಭೂಲೋಕದಲ್ಲಿ ಸಭೆಯನ್ನು ಕಟ್ಟಲ್ಪಟ್ಟಿದೆ ಅನ್ನೋದನ್ನು ನಾವು ವಾಕ್ಯದ ಮೂಲಕ ನೋಡ್ಕೊಂಡಿದ್ದೀವಿ. ಕೊನೆಯದಾಗಿ ಪ್ರಕಟಣೆ ಗ್ರಂಥದಲ್ಲಿ 5ನೇ ಅಧ್ಯಾಯ 9 ಮತ್ತು 10 ವಾಕ್ಯವನ್ನು ತೆಗೆದು ನೋಡೋಣ. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯೋಗ್ಯನೇ, ನೀನು
ನೀನು ಆಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡು ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕವನ್ನಾಗಿಯೂ ಮಾಡಿದ್ದಿ. ಅವರು ಭೂಮಿಯ ಮೇಲೆ ಆಳುವರು. ಸಾಕು ಸಾಕು. ಇಲ್ಲಿ ಹೊಸ ಹಾಡು ಹಾಡುತ್ತಾ ನೀನು ಸುರುಳಿಯನ್ನು ತೆಗೆದುಕೊಂಡು ಅವರ ಮುದ್ರೆಗಳನ್ನು ಒಡೆಯುವನು ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ತನ್ನ ರಕ್ಷಣದಿಂದ ಸಕಲ ಜನ ಪ್ರಜೆ ಭಾಷೆ ಜನಾಂಗದಿಂದ ಅವರನ್ನು ದೇವರಿಗಾಗಿ ಕೊಂಡುಕೊಂಡೆ. ಯೇಸು ಕ್ರಿಸ್ತರು ತನ್ನ ಅಮೂಲ್ಯವಾದ ರಕ್ತವನ್ನು ಶಿಲುಬೆ ಮೇಲೆ ಸುರಿಸಿ ತನ್ನನ್ನು ದೇವರಿಗೆ ಸಂಪೂರ್ಣವಾಗಿ ಯಜ್ಞವಾಗಿ ಅರ್ಪಿಸಿಕೊಂಡು ಶಿಲುಬೆ ಮರಣವನ್ನು ಹೊಂದಿ ಸಮಾಧಿ ಪುನರುತ್ಥಾನ ಆದ ಮೇಲೆ ದೇವರಿಗಾಗಿ ನಮ್ಮನ್ನು ಕೊಂಡ್ಕೊಂಡಂತೆ ಅವರ ರಕ್ತಧಾರೆಯಿಂದ ದೇವರಿಗಾಗಿ ನಮ್ಮನ್ನು ಕೊಂಡ್ಕೊಂಡು ಎಲ್ಲರನ್ನು ದೇವರ ಮಕ್ಕಳನ್ನಾಗಿ ಮಾಡಬೇಕೆಂದು ಸಮಸ್ತವನ್ನು ದೇವರಿಗಾಗಿ ಅವರು ಮಾಡಿದ್ರು. ಅಂದ್ರೆ ದೇವರ ಚಿತ್ತವನ್ನು ನೆರವೇರಿಸಕ್ಕೋಸ್ಕರ ಯೇಸು ಕ್ರಿಸ್ತನ ತ್ಯಾಗದ ಮೂಲಕವಾಗಿ ಬಂದ ಪ್ರತಿಫಲವೇ ನಾವುಗಳು. ಹಾಗಾಗಿ ಪ್ರತಿ ಒಬ್ಬರನ್ನು ಸಭೆಯಾಗಿ ಸೇರುವ ಪ್ರತಿ ಒಬ್ಬರು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ನಾವು ದೇವರ ಕೈಗೆ ಸೇರಿಸಲ್ಪಟ್ಟ ದೇವರಿಗೋಸ್ಕರವಾಗಿ ಯೇಸು ಕ್ರಿಸ್ತರು ನಮ್ಮನ್ನು ಆತನ ರಕ್ತದಿಂದ ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟಿದ್ದಾರೆ ಅನ್ನೋದನ್ನು ನಾವು ಇದ್ರ ಮೂಲಕ ತಿಳಿಬಹುದು. ಸಕಲ ಅಂದ್ರೆ ಇಡೀ ಪ್ರಪಂಚದಲ್ಲಿರುವ ಪ್ರತಿ ಒಂದು ಜನಾಂಗವು ಎಲ್ಲೇ ಯೇಸು ಕ್ರಿಸ್ತನನ್ನು ನಂಬಿಕೊಂಡು ದೀಕ್ಷಾ ಸ್ನಾನ ತೆಗೆದುಕೊಂಡು ದೇವರ ವಾಕ್ಯದಲ್ಲಿ ನೆಲೆಗೊಂಡವರು ಪ್ರತಿಯೊಬ್ಬರು ದೇವರ ಸಭೆಯಲ್ಲಿ ಕ್ರಿಸ್ತನ ಸಭೆಯಲ್ಲಿ ಸೇರಿಸಲ್ಪಟ್ಟವರಾಗಿರ್ತಾರೆ. ಅದು ಯಾವುದೋ ಒಂದು ಊರು, ಒಂದು ಜಾತಿ, ಒಂದು ಧರ್ಮಕ್ಕೆ ಸೇರಿದವರಲ್ಲ. ಪ್ರತಿ ಒಬ್ಬ ಮನುಷ್ಯನು ದೇವರನ್ನು ಆದುಕೊಂಡು ದೇವರಲ್ಲಿ ಭಯಭಕ್ತಿಯಿಂದ ನಂಬಿಕೆ ಇಟ್ಟು ದೀಕ್ಷಾಸ್ನಾನ ತೆಗೆದುಕೊಂಡು ದೇವರ ವಾಕ್ಯದ ಪ್ರಕಾರ ನಡ್ಕೊಂಡು ಕೊನೆಯವರೆಗೂ ತಾಳ್ಮೆಯಿಂದ ಕಾದ್ಕೊಳ್ತಾನೋ ಅವನು ರಕ್ಷಣಾ ಮಾರ್ಗದಲ್ಲಿ ಬಂದಿದ್ದಾನೆ. ಆ ರಕ್ಷಣಾ ಮಾರ್ಗದಲ್ಲಿ ನಿರಂತರವಾಗಿ ನಡೆಯುವವನು ಸಭೆಯಾಗಿ ಪರಲೋಕಕ್ಕೆ ಎತ್ತಲ್ಪಟ್ಟಾಗ ಅದು ನಾವು ಸಹ ಪರಲೋಕಕ್ಕೆ ಸೇರಿಕೊಳ್ಳುವರಾಗಿದ್ದೇವೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 23ನೇ ವಾಕ್ಯವನ್ನು ಒಮ್ಮೆ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಾಕ್ಯ. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಎಲ್ಲಾ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದಾಗಿದೆ. ಸಾಕು. ಸಭೆಯು ಆತನ ದೇಹವಾಗಿದೆ. ಸಭೆಯು ಯೇಸು ಕ್ರಿಸ್ತನ ದೇಹವಾಗಿದೆ. ಹಾಗಾಗಿ ಸಭೆಯು ಯೇಸು ಕ್ರಿಸ್ತನ ದೇಹವಾಗಿದೆ ಅಂದ್ರೆ ನಾವುಗಳೆಲ್ಲ ದೇವರ ಅಂಗಾಂಗಗಳು, ಯೇಸು ಕ್ರಿಸ್ತನ ಅಂಗಾಂಗಗಳು. ನಾವು ಒಂದೊಂದು ಅಂಗಾಂಗವಾಗಿ ಕಟ್ಟಲ್ಪಟ್ಟು ಸಭೆಯಾಗಿ ನಿಂತಿದ್ದೇವೆ. ಕ್ರಿಸ್ತನಲ್ಲಿ ಇರುವಂತ ಕ್ರಿಸ್ತನ ಒಂದೊಂದು ಅಂಗಾಂಗಗಳು ನಾವೇ. ಹಾಗಾಗಿ ಪ್ರತಿಯೊಬ್ಬರು ಸಭೆಯಾಗಿ ಸೇರುವವರೆಲ್ಲ ಕ್ರಿಸ್ತನ ಅಂಗಾಂಗಗಳಾಗಿದ್ದೀವಿ. ನಮ್ಮ ಶಿರಸ್ಸು ಯೇಸು ಕ್ರಿಸ್ತನೇ, ಸಭೆಗೆ ಶಿರಸ್ಸು ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನ ಸಭೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಅಂಗಾಂಗಗಳೆಲ್ಲ ಸೇರಿ ಯೇಸು ಕ್ರಿಸ್ತನ ಪ್ರಭಾವವನ್ನು, ಮಹಿಮೆಯನ್ನು ನಮ್ಮನ್ನು ನಾವು ಅಳವಡಿಸಿಕೊಳ್ಬೇಕು. ಅಂದ್ರೆ ಕೊನೆಯದಾಗಿ ನಾವು ಯೇಸು ಕ್ರಿಸ್ತನ ಸ್ವಾರೂಪ್ಯವನ್ನು ಧರಿಸಿಕೊಂಡಾಗ ನಾವು ಕ್ರಿಸ್ತನ ಪ್ರಭಾವದಲ್ಲಿ ಒಂದಾಗ್ತೇವೆ. ನಾವು ಸಭೆಯನ್ನು ಅರ್ಥವನ್ನು ಪರಿಪೂರ್ಣಗೊಳಿಸ್ಲಿಕ್ಕೆ ಸಾಧ್ಯ. ನಾವು ಸಭೆ ಆಗಿ ಸೇರಿದ್ದೇವೆ ಅಂದ್ರೆ ಕೊನೆ ತನಕ ನಾವು ವಾಕ್ಯದ ಮೂಲಕ ಶ್ರದ್ಧಾ ಭಕ್ತಿಯಿಂದ ದೇವರಲ್ಲಿ ಭಯಭಕ್ತಿಯಿಂದ ಪ್ರತಿನಿತ್ಯ ವಾಕ್ಯಗಳನ್ನು ಧ್ಯಾನಿಸುತ್ತಾ ಪರಿಶೀಲನೆ ಮಾಡಿ ತಿಳಿದುಕೊಳ್ಳುತ್ತಾ ಪರಿಶುದ್ಧರಾಗಿ ಜೀವಿಸಿ ಈ ಲೋಕದ ಯಾತ್ರೆಯನ್ನು ಮುಗಿಸಿಕೊಂಡು ಕೊನೆಯವರೆಗೆ ನಾವು ತಾಳದವರು ಸಭೆಯಾಗಿ ಯೇಸು ಕ್ರಿಸ್ತನ ಸಭೆಯಾಗಿ ನಾವು ಪರಲೋಕಕ್ಕೆ ಎತ್ತಲ್ಪಡ್ತೀವಿ ಅನ್ನೋ ಸತ್ಯವನ್ನು ತಿಳ್ಕೊಂಡು ಸಭೆಯ ಮಹತ್ವ ತುಂಬಾ ಇದೆ. ಸಭೆಯು ತುಂಬಾ ಶ್ರೇಷ್ಠವಾಗಿದ್ದು, ಸಭೆ ಅಂದ್ರೆ ಯಾವುದು ಕಟ್ಟಡವಲ್ಲ, ಸಭೆ ಅಂದ್ರೆ ಒಂದು ಸಣ್ಣ ಒಂದು ಬಿಲ್ಡಿಂಗ್ ಅಲ್ಲ. ಸಭೆ ಅಂದರೆ ನಿಜವಾದ ಸಭೆ ಅಂದ್ರೆ ಯೇಸು ಕ್ರಿಸ್ತರಿಂದ ಪ್ರತಿಷ್ಠಿತರಾದವರು, ದೇವ ಜನರಾಗುವುದಕ್ಕೆ ಆದುಕೊಂಡವರು. ಹಾಗಾಗಿ ನಾವು ಅಮೂಲ್ಯರು ಮತ್ತು ಶ್ರೇಷ್ಠರು. ಯಾಕಂತ ಹೇಳಿದ್ರೆ ಕೊನೆಯ ತನಕ ನಾವು ದೇವರ ಪ್ರೀತಿಯಲ್ಲಿ ನೆಲೆಯಾಗಿದ್ದು, ದೇವರು ಹೇಳಿದ ಹಾಗೆ ಬದುಕಿ ದೇವರ ಇಚ್ಛೆಯನ್ನು ಪೂರೈಸಿ ಸುವಾರ್ತೆ ಭಾರವನ್ನು ಇಡೀ ಲೋಕಕ್ಕೂ ಕಟ್ಟ ಕಡೆಯವರೆಗೂ ಯೇಸು ಸ್ವಾಮಿ ಏನ್ ಬೋಧನೆ ಮಾಡಿದರೋ ಆ ಬೋಧನೆಯನ್ನು ನಾವು ತಿಳಿಸುತ್ತಾ ದೇವರನ್ನು ಪ್ರಚುರಪಡಿಸುವುದಕ್ಕೋಸ್ಕರ ನಮ್ಮನ್ನು ಸಭೆಯಾಗಿ ದೇವರು ಆದುಕೊಂಡಿದ್ದಾರೆ. ಈ ಸತ್ಯವನ್ನು ಮನದಟ್ಟು ಮಾಡಿಕೊಂಡು ಪ್ರತಿ ಒಬ್ಬರು ದೇವರ ಸೇವೆಯಲ್ಲಿ ನಾವು ನಿರತರಾಗೋಣ. ದೇವರ ಕೊಟ್ಟ ಕೆಲಸವನ್ನು ಮಾಡೋಣ. ದೇವರ ಪ್ರೀತಿಯಲ್ಲಿ ನಾವು ಅನ್ಯೋನ್ಯತೆಯಲ್ಲಿ ನಾವು ಸದಾಕಾಲವೂ ಇದ್ದು ನಮ್ಮನ್ನು ನಿಜವಾದ ಸಭೆಯಾಗಿ ದೇವರಿಗೆ ಪ್ರತಿಷ್ಠಿತರು ಎನ್ನಿಸಿಕೊಳ್ಳುವುದರಲ್ಲಿ ಗರ್ವ ಪಡೋಣ. ವಿನಃ ನಮ್ಮಿಂದ ಏನೂ ಆಗಲ್ಲ. ದೇವರು ಕೊಟ್ಟಂತ ಕೃಪೆಯಿಂದ ನಾವು
ದೇವರ ಪ್ರೀತಿಯಿಂದ, ದೇವರ ಕೃಪೆಯಿಂದ, ಯೇಸು ಕ್ರಿಸ್ತನ ಪ್ರಾಣ ತ್ಯಾಗದಿಂದ ನಾವು ಸಭೆಗೆ ಸೇರಿಕೊಳ್ಳಲ್ಪಟ್ಟಿದ್ದೀವಿ. ಹಾಗಾಗಿ ಕೊನೆ ತನಕ ಇದನ್ನು ಉಳಿಸಿಕೊಳ್ಳೋಣ ಅನ್ನುತ್ತಾ ಈ ಮಾತುಗಳ ಮೂಲಕವಾಗಿ ದೇವರು ನನ್ನನ್ನು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಮುಚ್ಚಿ ಸಣ್ಣದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ, ಈ ಕೊಟ್ಟಂತ ಅವಕಾಶದಲ್ಲಿ ನಿನ್ನ ಸಭೆಯ ಬಗ್ಗೆದಲ್ಲಿ ನನಗೆ ಗೊತ್ತಿರುವ ಮಾತುಗಳನ್ನು ನಿನ್ನ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದೇನೆ ತಂದೆಯೇ. ನಾವು ಸಭೆಯಾಗಿ ಕೂಡಿ ಬಂದಿದ್ದೇವೆ. ನಿನ್ನ ರಕ್ತದಿಂದ, ಯೇಸು ಕ್ರಿಸ್ತರ ರಕ್ತದಿಂದ ತೊಳೆಯಲ್ಪಟ್ಟು ನಿನಗಾಗಿ ನಾವು ಸೇರಿಸಲ್ಪಟ್ಟಿದ್ದೇವೆ ತಂದೆಯೇ. ನಿನಗಾಗಿ ಬಂದಿರುವ ನಾವುಗಳು ನಿನ್ನ ಸೇವೆಯಲ್ಲಿ ನಿನ್ನ ಪ್ರಭಾವವನ್ನು, ನಿನ್ನ ಮಹಿಮೆಯನ್ನು ಇಡೀ ಪ್ರಪಂಚಕ್ಕೆ ಸಾರುವಲ್ಲಿ ನಮ್ಮನ್ನು ಉಪಯುಕ್ತ ಪಾತ್ರನಾಗಿ ಉಪಯೋಗಿಸಿಕೊಳ್ಳಿ ಎಂದು ಬೇಡುತ್ತಾ, ಪವಿತ್ರಾತ್ಮನ ಸಹಾಯವನ್ನು ಒಬ್ಬೊಬ್ಬರಿಗೂ ಕೊಟ್ಟು ಅವರ ಕುಟುಂಬದಲ್ಲಿ ಬರುವಂತ ಎಲ್ಲಾ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಂಡು ಆತ್ಮದಲ್ಲಿ ಬಲ ಹೊಂದುತ್ತಾ, ಪ್ರತಿನಿತ್ಯವೂ ನಿನಗಾಗಿ ಬದುಕುತ್ತಾ, ಪ್ರತಿನಿತ್ಯವೂ ನಿನ್ನನ್ನು ಧ್ಯಾನ ಮಾಡುತ್ತಾ, ಪ್ರತಿ ವಿಷಯದಲ್ಲೂ ನಿನ್ನ ನಾಮವನ್ನು ಮಹಿಮೆ ಪಡಿಸ್ತಾ, ನುಡಿಯಿಂದ ಕೃತ್ಯದಲ್ಲಿ ಸತ್ಯದಲ್ಲಿ ನಡೆದು ನಿನ್ನನ್ನು ಸೇರಿಕೊಳ್ಳುವಂತೆ, ನೀನಿರುವ ಮಹಾಲೋಕವನ್ನು ಪಡೆದುಕೊಳ್ಳಲು, ಸ್ವತಂತ್ರಿಸಿಕೊಳ್ಳಲು ಒಬ್ಬೊಬ್ಬರನ್ನು ಬಲಪಡಿಸಿ ಎಂದು ಪ್ರಾರ್ಥಿಸುತ್ತಾ, ಅಪ್ಪ ತಂದೆ ಬಂದಿರುವ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತಿದ್ದೇನಪ್ಪ. ಪ್ರತಿ ನಿತ್ಯವೂ ಶ್ರದ್ಧೆ ಭಕ್ತಿಯಿಂದ ಬಂದು ನಿನ್ನ ವಾಕ್ಯಗಳನ್ನು ಕೇಳುತ್ತಿದ್ದಾರೆ ಕರ್ತನೆ. ಕೇಳುವ ಎಲ್ಲಾ ನಿನ್ನ ಮಕ್ಕಳನ್ನು ಅಪ್ಪ ಬಲಪಡಿಸು. ಅವರ ಎಲ್ಲಾ ಆಸೆಗಳು ನಿನ್ನ ಚಿತ್ತವನ್ನು ನೆರವೇರಿಸುವುದಾಗಿದ್ದು, ನಿನ್ನ ಕೋರಿಕೆಯನ್ನು ನೆರವೇರಿಸುವಲ್ಲಿ ಶ್ರಮ ಪಡುವಂತರಾಗಲಿ ಎಂದು ಪ್ರಾರ್ಥಿಸುತ್ತಾ, ಅದೇ ರೀತಿಯಾಗಿ ವಿಶೇಷವಾಗಿ ರಾಮಣ್ಣರನ್ನು, ಅವರ ಕುಟುಂಬವನ್ನು ನೆನಪು ಮಾಡಿಕೊಳ್ಳುತ್ತಾ, ಸತ್ಯ ಸುವಾರ್ತೆಯನ್ನು ಪ್ರತಿ ಊರಿಗೂ ಸಾರಬೇಕೆಂದು ಪ್ರಯಾಸ ಪಡುತ್ತಿರುವ ಅವರೊಂದಿಗೆ, ಎಲ್ಲಾ ದೇವ ಸೇವಕರು ಅವರೊಂದಿಗೆ ಕೈ ಜೋಡಿಸುತ್ತಿದ್ದಾರೆ. ಪ್ರತಿಯೊಬ್ಬ ದೇವ ಸೇವಕರನ್ನು ಹೆಸರೆಸರಿಂದ ನೆನಪು ಮಾಡಿಕೊಂಡು ಅವರನ್ನು ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನಾವು ನೆನಪು ಮಾಡಿಕೊಳ್ಳುತ್ತೇವೆ ತಂದೆ. ಅದೇ ರೀತಿ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತೇವೆ. ಪ್ರತಿಯೊಬ್ಬರನ್ನು ನಿನ್ನ ಆತ್ಮದಿಂದಲೂ ಸತ್ಯದಿಂದ ನಡೆಸಿ ಬಲಪಡಿಸು ಎಂದು ಪ್ರಾರ್ಥಿಸುತ್ತಾ, ರಾಮಣ್ಣನವರು ಮತ್ತು ಅನೇಕ ಸಹೋದರರು ಮಲೇಷಿಯಾ ಪ್ರಯಾಣದಲ್ಲಿದ್ದರೆ ಅವರನ್ನು ಸುಖಕರವಾಗಿ 5 ದಿನ ಕೂಟವನ್ನು ಸಂಪೂರ್ಣವಾಗಿ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತಾ ಪ್ರತಿಯೊಬ್ಬರ ಜೊತೆಲಿದ್ದು ನಡೆಸಿ ಎಂದು ಹೇಳುತ್ತಾ, ಅನೇಕರಿಗೆ ಸುವಾರ್ತೆ ಸಾರುವಲ್ಲಿ, ಸತ್ಯವು ಮುಟ್ಟುವಲ್ಲಿ ಇದನ್ನು ಉಪಯುಕ್ತವಾಗಲಿ ಎಂದು ಪ್ರಾರ್ಥಿಸುತ್ತಾ, ಮುಂಬರುವ ಎಲ್ಲಾ ಕೂಟಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಅದಕ್ಕಾಗಿಯೂ ಪ್ರಾರ್ಥಿಸುತ್ತಾ, ಪ್ರತಿಯೊಂದು ವಿಷಯದಲ್ಲಿಯೂ ದೇವರೇ ನೀವೇ ಜೊತೆಯಾಗಿದ್ದು ನಮ್ಮನ್ನು ನಡೆಸಿ ಎಂದು ಬೇಡಿಕೊಳ್ಳುತ್ತಾ, ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್. ತಂದೆಯ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮ ದೇವರ ಅನನ್ಯ ಸಹವಾಸವು ಯೇಸು ಕ್ರಿಸ್ತರ 2ನೇ ಬರೋಣವರೆಗೂ ನಮ್ಮೆಲ್ಲರೊಂದಿಗೂ ಸದಾ ನಿತ್ಯವೂ ನಿರಂತರವೂ ಇರಲಿ. ಆಮೇನ್. ಎಲ್ಲರಿಗೂ ಶುಭ ವಂದನೆಗಳು.